ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳನ್ನು ಆ ಕರೆಕ್ಟ್ ಟೈಮಿಗೆ ಸಿದ್ಧಪಡಿಸ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ಗುಡ್ ಮಾರ್ನಿಂಗ್ ಅನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಏನಂದ್ರ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಓಕೆ, ಸೊ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಓಕೆ, ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು, ಹೌದಾ? ಸೊ ಈ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮೋಟಿವೇಶನಲ್ ಕೋರ್ಸ್ ಅನ್ನ ನಾನು ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಅಂದ್ರೆ ಏನ್ ಇವತ್ತಿನ ಸ್ಟಾರ್ಟ್ ಅಂದ್ರೆ ನಾವ್ ಇವತ್ತು ಈಗ ಸ್ಟ್ರಗಲ್ ಅಂದ್ರ, ಸೊ ಈಗ ನಾವ್ ಏನೋ ಒಂದು ಸ್ಟ್ರಗಲ್ ಮಾಡಿದ್ರೆ ನಾವು ಮುಂದೆ ಏನೋ ಒಂದು ಕೆಲಸ ಮಾಡಿದ್ರೆ ನಾವು ಅಲ್ಲಿ ಖುಷಿಯಿಂದ ಆ ಕೆಲಸವನ್ನ ನಿರ್ವಹಿಸಬಹುದು. ಅಂದ್ರೆ ಇದರ ಅರ್ಥ ಏನಂತಂದ್ರ ನಾವು ಈಗ ಕಷ್ಟಪಟ್ಟು ಓದಿ ನೆಕ್ಸ್ಟ್ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಒಂದು ಚಲೋ ಒಳ್ಳೆ ಜಾಬ್ ನಲ್ಲಿ ಇದ್ವಿ ಅಂದ್ರೆ ನಾವು ಅಲ್ಲಿ ಅವಾಗ ಖುಷಿಯಿಂದ ನಮ್ಮ ಲೈಫ್ ಅನ್ನ ಲೀಡ್ ಮಾಡಬಹುದು. ಬಟ್ ನಾವ್ ಇವಾಗನೇ ಸುಮ್ನೆ ಎಂಜಾಯ್ ಮಾಡೋದು, ಸುಮ್ನೆ ಟೈಮ್ ಪಾಸ್ ಮಾಡೋದು, ಸರಿಯಾಗಿ ಓದ್ಲಿಲ್ಲ ಅಂತಂದ್ರೆ ನಮಗೆ ಈಗ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ನೀವು ಆಲ್ರೆಡಿ ಏಡ್ತಿದ್ದೀರಾ, ಹೌದಾ? ಸೊ 10th ಕ್ಲಾಸ್ ಅಲ್ಲಿ ಸರಿಯಾಗಿ ರಿಸಲ್ಟ್ ಬರುವುದಿಲ್ಲ. ಸರಿಯಾಗಿ ರಿಸಲ್ಟ್ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ ನೀವು? ಸರಿಯಾದ ಕಾಲೇಜಿಗೆ ನಿಮ್ಗೆ ಅಡ್ಮಿಷನ್ ಆಗುದಿಲ್ಲ. ಹಂಗೆ ಒಂದ್ ಸಲ ನಿಮ್ದು ಅದೇನಂತ ಟ್ರೈನ್ ಒಂದ್ ಹಳಿ ತಪ್ತಂದ್ರೆ ಎಲ್ಲಾ ಹಳಿ ತಪ್ತೈತ ಅಂತಾರಲ್ಲ, ಅದೇ ರೀತಿ ನೀವು ಇಲ್ಲಿ ಕರೆಕ್ಟ್ ಆಗಿ ಫೌಂಡೇಶನ್ ಹಾಕ್ಲಿಲ್ಲ ಅಂತಂದ್ರ ನಿಮ್ಮ ಲೈಫ್ ಅನ್ನ ನೀವು ಸರಿಯಾಗಿ ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಹೇಳ್ರಿ, ಈಗಿರ್ತನೂ ಹಾರ್ಡ್ ವರ್ಕ್ ಮಾಡ್ತಾ ಸರಿಯಾಗಿ ನಾವು ಓದ್ತಾ ನಮ್ಮ ಒಂದು ಲೈಫ್ ಅನ್ನ ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ಒಂದು ಮೋಟಿವೇಶನಲ್ ಕೋರ್ಸ್ ಅನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಅದರ ಜೊತೆಗೆ ನಾನು ಸ್ವಲ್ಪ ಇವತ್ತು ಸ್ಯಾಟರ್ಡೆ, ಹೌದಾ, ಸಿಕ್ಕಾಪಟ್ಟೆ ಚಳಿ ಅಂತೂ ಇದೆ, ಹೌದಾ? ಸೊ ಸ್ವಲ್ಪ ನಿಮಗೆ ವಾರ್ಮ್ ಅಪ್ ಆಗ್ಲಿ ಅನ್ನೋದಕ್ಕೆ ಒಂದಿಷ್ಟು ಆಕ್ಟಿವಿಟಿಯನ್ನ ಮಾಡಿಸ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಯಾಕಂದ್ರೆ ನೀವು ಇವತ್ತು 8 ಗಂಟೆಗೆಲ್ಲ ನಿಮ್ಮ ಸ್ಕೂಲಿಗೆ ಬಂದ್ಬಿಟ್ಟಿರ್ತೀರಿ ಫುಲ್ ಚಳಿ ಒಳಗ, ಹೌದಾ? ಸೊ ಹಾಗಾಗಿ ಇನ್ನೂ ಸ್ವಲ್ಪ ನಿಮ್ಗೆ ಚಳಿ ಬಿಟ್ಟಿರುತ್ತಿಲ್ಲ, ಮತ್ತೆ ಆಲ್ರೆಡಿ ಈಗ ಮತ್ ಮನೆಗೆ ಹೋಗೋ ಟೈಮ್ ನಿಮ್ಗೆ, ಹೌದಾ? ಸೊ ಹಾಗಾಗಿ ಸ್ವಲ್ಪ ವಾರ್ಮ್ ಅಪ್ ಆಕ್ಟಿವಿಟಿಯನ್ನ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ನೀವೆಲ್ಲರೂ ರೆಡಿ ಇದೀರಲ್ಲ? ಓಕೆ, ವೆರಿ ಗುಡ್. ಎಲ್ಲಿದೆ ನೋಡ್ರಿ. ಸೊ ಇಲ್ಲ ಏನ್ ಮಾಡ್ತೇನೆ, ಇದೊಂದು ಚಕ್ರ, ಹೌದಾ, ವೀಲ್ ಇದೆ, ಇದನ್ನ ಸ್ಪಿನ್ ಮಾಡ್ತೇನೆ ಅಂದ್ರೆ ತಿರುಗಿಸ್ತೇನೆ. ಸೊ ಅದು ಎಲ್ಲಿ ನಿಲ್ತೈತಲ್ಲ ಅಲ್ಲಿ ಯಾವ ಕ್ವಶನ್ಸ್ ಬರ್ತಾವಲ್ಲ ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕು. ಇದೇನು ಯಾವುದೇ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಗೆ ರಿಲೇಟೆಡ್ ಇದ್ದದಂತದ್ದು ಅಲ್ಲ, ಹೌದಾ? ಸೊ ಸುಮ್ನೆ ಹಂಗೆ ಜನರಲ್ ಆಗಿರುವಂತ ಕ್ವಶನ್ಸ್ ಗಳು ನೀವ್ ಅದನ್ನ ಆನ್ಸರ್ ಮಾಡ್ರಿ, ಅಂದ್ರೆ ಸ್ವಲ್ಪ ನಿಮಗೆ ಕ್ಲಾಸ್ ಕೇಳಲಿಕ್ಕೆ ವಾರ್ಮ್ ಅಪ್ ಆಗ್ಲಿ ಅನ್ನೋದಕ್ಕೆ. ಓಕೆ, ಸ್ವಲ್ಪ ಈಗ ಇಷ್ಟೊತ್ತವರೆಗೂ ಸುಮ್ನೆ ನಿಮ್ಗೆ ಇದಾಗ್ತಿರ್ತೈತಲ್ಲ, ಹಾಗಾಗಿ. ಓಕೆ, ಸೊ ಇದು ನಾನೀಗ ಈ ಚಕ್ರವನ್ನ ತಿರುಗಿಸ್ತೇನೆ ನೋಡ್ರಿ, ಸ್ಪಿನ್ ಇಟ್ ಮಾಡಿದ್ರೆ. ಒಂದ್ ಸೆಕೆಂಡ್. ಹಾ, ಸೊ ಇಲ್ಲೇನಾಯ್ತು, ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್ ಅಂತ ಇದೆ. ನಿಮ್ ಕಲರ್ ಯಾವುದು? ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್? ಸೊ ಸಮ್ ಸ್ಟೂಡೆಂಟ್ಸ್ ಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ಏನಾಗಿರ್ತೈತಿ, ಪಿಂಕ್ ಕಲರ್ ಇಷ್ಟ, ಆಮೇಲೆ ಬ್ಲೂ ಕಲರ್ ಅಂದ್ರೆ ನೀಲಿ ಕಲರ್ ಇಷ್ಟ, ಹಸಿರು ಬಣ್ಣ ಇಷ್ಟ, ಹೌದಾ? ಆಮೇಲೆ ಬಿಳಿ ಬಣ್ಣ ಇಷ್ಟ, ಕಪ್ಪು ಬಣ್ಣ ಇಷ್ಟ, ಹೌದಾ? ಬ್ಲಾಕ್ ಕಲರ್ ಇಷ್ಟ, ರೆಡ್, ಹೌದಾ? ಸಫ್ರಾನ್ ಅಂದ್ರೆ ಕೇಸರಿ ಕಲರ್ ಇಷ್ಟ, ಪರ್ಪಲ್ ಕಲರ್ ಇಷ್ಟ. ಸೊ ಈಗ ಅಲ್ಲಿ ಏನಾಗಿದೆ, ವಾಟ್ ಈಸ್ ಯೋರ್ ಫೇವ್ರೆಟ್ ಕಲರ್ ಇದೆಯಲ್ಲ, ಆ ವೀಲ್ ನಲ್ಲಿ ಅದು ಯಾವ ಕಲರ್ ನಲ್ಲಿ ಇದೆ ಹೇಳ್ರಿ ನೋಡೋಣ. ಎಕ್ಸಾಕ್ಟ್ಲಿ ಅದೇ ಏನಾಗ್ತಾ ಇದೆ, ಪರ್ಪಲ್ ಕಲರ್ ಇದೆ. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ಲ. ಸೊ ಇದನ್ನ ಸ್ವಲ್ಪ ಎಲಿಮಿನೇಟ್ ಮಾಡಿ, ಸೊ ನೆಕ್ಸ್ಟ್ ನಾನು ಮತ್ತೆ ನೋಡ್ತೇನೆ, ಸ್ಪಿನ್ ಮಾಡ್ತೇನೆ. ಡು ಯು ಹ್ಯಾವ್ ಎನಿ ಪೆಟ್ಸ್? ಅಂದ್ರೆ ನೀವ್ ಯಾವ್ದಾದ್ರು ಸಾಕು ಪ್ರಾಣಿಗಳನ್ನ ಸಾಕೊಂಡಿದ್ದೀರಾ, ಅಥವಾ ನಿಮ್ಗೆ ಯಾವಾದ್ರೂ ಪೆಟ್ಸ್ ಇದಾವ, ಹೌದಾ? ಸೊ ಸಾಕು ಪ್ರಾಣಿಗಳು ಇರ್ತಾವಲ್ಲ, ಸೊ ಯಾವಾದ್ರೂ ನೀವು ಡೂ ಯು ಹ್ಯಾವ್ ಎನಿ ಪೆಟ್ಸ್? ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ಬಹಳ ಇಂಟ್ರೆಸ್ಟ್, ಬೆಕ್ಕು ಅಥವಾ ನಾಯಿ ಸಾಕೋದು ಅಥವಾ ಆಕಳ ಈ ರೀತಿ ಇರ್ತಾವ, ಹೌದಾ? ಸೊ ಒಂದಿಷ್ಟು ಜನಕ್ಕೆ ಅವೆಲ್ಲ ಇಷ್ಟ ಆಗುದಿಲ್ಲ, ಹೌದಾ? ಸೊ ಇವ್ ಯಾವಾದ್ರೂ ಇದಾವ ಅಂತ ಕೇಳ್ತಾ ಇದ್ದಾರೆ, ಹೌದಾ? ಆಲ್ಮೋಸ್ಟ್ ಇದ್ರು ಇರ್ಬೋದು. ಓಕೆ, ಸೊ ನೆಕ್ಸ್ಟ್.
ವಾಟ್ ಈಸ್ ಯೋರ್ ಫೇವ್ರೆಟ್ ಫುಡ್? ಹೌದಾ? ಸೊ ನಿಮ್ಮ ಫೇವ್ರೆಟ್ ಊಟ ಯಾವುದು? ಹೌದಾ? ನಿಮ್ಗೆ ಫೇವ್ರೆಟ್ ತಿಂಡಿ ಅಂತ ಅಲ್ಲ, ಯಾವ್ದಿರ್ಬೋದು? ಯಾರಿಗಿರ್ಬೋದು? ಮೇ ಬಿ ಇವತ್ತ ಸ್ಕೂಲ್ ನಲ್ಲಿ ಏನ್ ಬಂದಿರ್ಬೋದು? ಇವತ್ತ ಬಿಸಿ ಊಟ ಏನ್ ಬಂದಿರ್ಬೋದು? ಬಿಸಿಬೇಳೆ ಬಾತು ಆರ್ ಉಪ್ಪಿಟ್ಟು. ಹೌದಾ? ಸೊ ನಿಮ್ಗೆ ಈ ರೀತಿ ಬಂದಿರ್ಬೋದು. ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್? ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮ ಮಾಡಿರುವಂತ ಯಾವ್ದು ಬೇಕಾದ್ರೂ ತಿಂಡಿ ಇರ್ಬೋದು. ಹೌದಾ? ಓಕೆ, ನೆಕ್ಸ್ಟ್. ಟೆಲ್ ಮಿ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಬೌಟ್ ಯುವರ್ ಸಿಟಿ. ಹೌದಾ? ಸೊ ಸಿಟಿ ಅಂತ ಇದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಊರು. ಹೌದಾ? ನೀವು ಈಗ ಧಾರವಾಡ ಜಿಲ್ಲೆಯಲ್ಲಿ ನೀವು ಯಾವ ಊರಲ್ಲಿ ಇದ್ದೀರಾ? ಸೊ ನಿಮ್ಮ ಊರ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಸ್ಪೆಷಲ್ ಆಗಿ, ಅಥವಾ ನಮ್ಮ ಊರಲ್ಲಿ ಈ ರೀತಿ ಇದೆ ಅಥವಾ ಈ ರೀತಿ ಇದೆ ಅಂತ ನೀವು ಹೇಳ್ಬೋದು. ಹೌದಾ? ನಾನು ಅದ್ರೊಳಗ ಸಿಟಿ ಅಂತ ಇದೆ, ನಾನು ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಕ್ವಶನ್ ಕೊಡ್ತೀನಿ. ನಿಮ್ಮ ಊರು, ನಿಮ್ಮ ವಿಲೇಜ್. ಹೌದಾ? ಅಬೌಟ್ ಯುವರ್ ವಿಲೇಜ್. ನಿಮ್ದು ಈಗ ಧಾರವಾಡ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಸ್ಕೂಲ್ ನಿಂದ ನೀವೆಲ್ಲ ಜಾಯಿನ್ ಆಗಿರ್ತೀರಿ. ಹೌದಾ? ಸೊ ಆ ಸ್ಕೂಲ್ ನಿಂದ ಏನಾಗ್ತಾ ಇದೆ, ನಿಮ್ಮ ಯಾವ್ಯಾವ ಊರಿದೆ ಅಲ್ಲ ಅದರಲ್ಲಿ ಒಂದು ನಿಮ್ಮ ಊರ್ ಬಗ್ಗೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನ್ನೋದನ್ನ ನೀವು ಹೇಳ್ಬೇಕು. ಓಕೆ, ನೆಕ್ಸ್ಟ್. ನೆಕ್ಸ್ಟ್, ಓಕೆ. ವಾಟ್ ಈಸ್ ಯೋರ್ ಫೇವ್ರೆಟ್ ಸಿಂಗರ್? ಹೌದಾ? ನಿಮ್ಮ ಹಾಡುಗ ಅಂದ್ರೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಹೌದಾ? ನೀವು ಫಿಲ್ಮ್ ಎಲ್ಲ ಕೇಳ್ತಿರ್ತೀರಲ್ಲ. ಸೊ ಅಲ್ಲಿ ಏನಾಗ್ತದೆ, ನಿಮ್ಮ ಫೇವ್ರೆಟ್ ಸಿಂಗರ್ ಅಲ್ಲಿ ಇವ್ರು ಚಲೋ ಹಾಡ್ತಾರ ಅಥವಾ ಇವ್ರು ಚೆನ್ನಾಗ್ ಹಾಡ್ತಾರ ಅನ್ನೋರು ಯಾರು? ಓಕೆ, ಓಕೆ, ನೆಕ್ಸ್ಟ್. ಲಾಸ್ಟ್ ಕ್ವಶನ್ಸ್, ಬಹಳ ಕ್ವಶನ್ಸ್ ಅದಾವು. ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಕೇಳೋದಿಲ್ಲ, ಸುಮ್ನೆ ನಿಮ್ಗೆ ವಾರ್ಮ್ ಅಪ್ ಆಗ್ಲಿ ಅನ್ನೋದಕ್ಕೆ. ವಾಟ್ ಈಸ್ ಯೋರ್ ಫೇವ್ರೆಟ್ ಹಾಲಿಡೇ? ಯಾವ ಒಂದು ರಜೆಗಳು ನಿಮ್ಗೆ ಇಷ್ಟ ಆಗ್ತವು? ವಾಟ್ ಈಸ್ ಯೋರ್ ಫೇವ್ರೆಟ್ ಹಾಲಿಡೇ ಅಂದ್ರೆ ಸ್ಕೂಲು ಯಾವಾಗ ರಜಾ ಕೊಟ್ಟಾಗ ನಿಮ್ಗೆ ಇಷ್ಟ ಆಗ್ತೈತಿ? ಹೌದಾ? ಸೊ ನಿಮ್ಗೆ ಯಾವಾಗ ರಜಾ ಸಿಗ್ತಾವ್ ಹೇಳ್ರಿ? ಆಲ್ಮೋಸ್ಟ್ ಸಣ್ಣ ಪುಟ್ಟ ಗೌರ್ಮೆಂಟ್ ಹಾಲಿಡೇ 1 ಅಥವಾ 2 ದಿನ ಸಿಗ್ತಾವ್. ಬಟ್ ನಿಮ್ಗೆ ಲಾಂಗ್ ಹಾಲಿಡೇ ಸಿಗುದು ಯಾವಾಗ ಹೇಳ್ರಿ? ಅಕ್ಟೋಬರ್ ಒಳಗ್ ಸಿಗ್ತೈತಿ. ಹೌದಾ? ಅವಾಗ ನವರಾತ್ರಿಗೆ ಅಂತ ಹೇಳಿ ಕೊಡ್ತಿರ್ತಾರೋ. ಅದಾದ್ಮೇಲೆ ದಸರಾ ಟೈಮಿಗೆ, ಅದಾದ್ಮೇಲೆ ನಿಮ್ಗೆ ಏಪ್ರಿಲ್ ಮೇಗೆ ರಜೆ ಇರ್ತಾವ. ಹೌದಾ? ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ಏಪ್ರಿಲ್ ಮೇಗೆ ಅಂತ. ನಿಮಗೆ ಇದು ದಸರಾದ ಹಾಲಿಡೇ ಇಷ್ಟನೋ ಅಥವಾ ಯಾವ್ದು ಸಮರ್ ವೆಕೇಶನ್? ಹೌದಾ? ಸಮರ್ ಹಾಲಿಡೇ ಇತ್ತಲ್ಲ ಅದು ನಿಮ್ಗ ಇಷ್ಟನೋ? ಸೊ ಒಂದಷ್ಟು ಸ್ಟೂಡೆಂಟ್ಸ್ ಗೆ ಏನಾಗ್ತೈತಿ ಹೇಳ್ರಿ, ಸಮರ್ ಹಾಲಿಡೇಸ್ ಒಳಗೆ ಏನಾಗ್ತೈತಿ, ಅವರೆಲ್ಲ ಅಜ್ಜ ಅಜ್ಜಿ ಊರಿಗೆ ಹೋಗ್ತಾ ಇರ್ತಾರ, ಅಲ್ಲೆಲ್ಲ ಎಂಜಾಯ್ ಮಾಡ್ತಿರ್ತಾರಲ್ಲ. ಹಾಗಾಗಿ ಬಹಳ ಸ್ಟೂಡೆಂಟ್ಸ್ ಅದಕ್ಕೆಲ್ಲ ವೇಟ್ ಮಾಡ್ತಿರ್ತಾರ, ನಮ್ಗೆ ಏಪ್ರಿಲ್ ಮೇ ಯಾವಾಗ ರಜೆ ಸಿಗ್ತೈತಿ ಅಂತೇಳಿ. ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ದಸರಾ ಟೈಮ್ ಇರ್ಬೋದು. ಅದು ಆಸ್ ಯೋರ್ ವಿಶ್, ನಿಮಗ ಯಾವ ಇಷ್ಟ ಆಗ್ತೈತಿ ಅದು. ಓಕೆ, ಸೊ ಸಾಕಲ್ಲ, ಇನ್ನು ಬಹಳ ಸಾಕಷ್ಟು ಕ್ವಶನ್ಸ್ ಅದಾವ, ಸಾಕಿಷ್ಟೆ. ಓಕೆ, ಸೊ ಇವಾಗ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ರು ರೆಡಿ ಇದ್ದೀರಲ್ಲ? ಓಕೆ, ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ, ಲಾಸ್ಟ್ ಕ್ಲಾಸ್ ನಲ್ಲಿ ಅಭ್ಯಾಸ 8.3 ಸಾಲ್ವ್ ಮಾಡ್ತಾ ಇದ್ದೆ. ಓಕೆ, ಹೌದಾ? ಅಭ್ಯಾಸ 8.3 ನಾನು ಸಾಲ್ವ್ ಮಾಡ್ತಾ ಇದ್ದೆ. ಯಾವ್ದಂದ್ರೆ ಅಭ್ಯಾಸ 8.3ರಲ್ಲಿ ನಾನು ಯಾವ್ದನ್ನ ಸಾಲ್ವ್ ಮಾಡ್ತಾ ಇದ್ದೆ ಅಂದ್ರೆ, ಸೊ ಅಲ್ಲಿ 3ನೇ ಮೇನ್ ಇದೆ ನೋಡ್ರಿ. ಹೌದಾ? 1 ಮತ್ತೆ 2ನೇ ಮೇನ್ ಅನ್ನ ನಾನು ಸಾಲ್ವ್ ಮಾಡಿದ್ದೇನೆ. ಬಟ್ 3ನೇ ಮೇನ್ ದಿಂದ ನಾನು ಅವಾಗ ಕಂಟಿನ್ಯೂ ಮಾಡ್ಬೇಕು. ಓಕೆ, ಸೊ ಹಾಗಾಗಿ ಥರ್ಡ್ ಮೇನ್ ಏನಿದೆ ನೋಡ್ರಿ, ಫಸ್ಟ್ ನೋಡ್ತೀನಿ. ಓಕೆ, ಸೊ ಥರ್ಡ್ ಮೇನ್ ಕ್ವಶನ್ ಏನಿದೆ ಫಸ್ಟ್ ಓದ್ತೇನೆ ನೋಡ್ರಿ. ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಹಾಗಾದ್ರೆ ಏನಿದೆ ಅಂತ ನೋಡೋಣ ಒಂದ್ಸಲ. ಓಕೆ, ಸೊ ಕ್ವಶನ್ ಅನ್ನ ಬರೀತೆ ನೋಡ್ರಿ ನಾನ. ಫಸ್ಟ್ ಕ್ವಶನ್, ಎ ಸ್ಕ್ವೇರ್. ಹೌದಾ? ಎ ಸ್ಕ್ವೇರ್ ಇಂಟು 2a ರೇಸ್ಟು 2 ಘಾತ 22. ಹೌದಾ? ಎ ಸ್ಕ್ವೇರ್ ಇಲ್ಲಿ 2 ಇಂಟು ಎ ಘಾತ 22. ಅದಾದ್ಮೇಲೆ ಇಂಟು 4 ಇಂಟು ಎ ಘಾತ 26 ಅಂತ ಇದೆ ನೋಡ್ರಿ.
ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು? ಸೊ ಈ ರೀತಿ ನಮಗೆಲ್ಲ ರೇಷ್ಟು ಘಾತಾಂಕಗಳಲ್ಲಿ ಬಂದಿರೋ ಟೀಚರ್ ನಂಗೆ ಹೆಂಗ್ ಗೊತ್ತಾಗ್ತೈತಿ, ಹೌದಾ? ಸೊ ಇಲ್ಲಿ ನಮ್ಗೆ ಏನಾಗಿರ್ಬೇಕು, ಘಾತಾಂಕಗಳ ನಿಯಮಗಳು ನಮಗ್ ಗೊತ್ತಿದ್ವು ಅಂದ್ರೆ ನಾವು ಇದನ್ನ ಈಸಿಲಿ ಸಾಲ್ವ್ ಮಾಡಬಹುದು, ಹೌದಾ? ಸೊ ಹಾಗಾದ್ರೆ ಇದೇನಿದೆ, ಎ ಸ್ಕ್ವೇರ್ ಇದೆ, ಇದು 2a⁻22 ಅಥವಾ 2a⁻22 ಅಂತ ಇದೆ. ಆಮೇಲೆ 4a⁻26 ಅಂತ ಇದೆ. ಸೊ 4 × a⁻26 ಅಂತ ಇದೆ. ಓಕೆ, ಸೊ ನಾವ್ ಏನ್ ಮಾಡ್ಬೇಕು ಫಸ್ಟ್ ಅಂದ್ರ ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು ಫಸ್ಟ್, ಹೌದಾ? ಸಂಖ್ಯಾ ಸಹಗುಣಕಗಳಂದ್ರೆ ಇದು 4, ಇದು 2, ಆಮೇಲೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಫಸ್ಟ್ ನಾನು ಏನ್ ಮಾಡ್ತೇನೆ, ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ತೇನೆ, ಹೌದಾ? ಸೊ 1 2 ಎಷ್ಟು 2, 2 4 ಎಷ್ಟು 8. ಓಕೆ, ಸೊ 8. ಅದಾದ್ಮೇಲೆ ಘಾತಾಂಕಗಳ ನಿಯಮಗಳು ನಮಗೂ ಗೊತ್ತಿರ್ಬೇಕು. ಸೊ ಈ ಯಾವ ಒಂದು ಘಾತಾಂಕದ ನಿಯಮಗಳು ಗೊತ್ತಿರ್ತಾವು, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಕರಿತೇವೆ ನಾವು. ಸೊ ಅಲ್ಲಿ a⁻m into a⁻n is equal to a⁻m+n ಅಂತ ಒಂದು ನಮ್ಗೆ ಘಾತಾಂಕದ ನಿಯಮ ಇದೆ, ಹೌದಾ? a⁻m into a⁻n is equal to a⁻m+n ಅಂತ ಒಂದು ಘಾತಾಂಕದ ನಿಯಮ ಇದೆ, ಹೌದಾ? ಸೊ ಅಲ್ಲಿ ಏನ್ ಮಾಡ್ತೇವೆ ನಾವು ಅಂದ್ರೆ ಇದರ ಅರ್ಥ ಏನು, ಈ ಸಂಖ್ಯೆಗಳು ಸೇಮ್ ಇರ್ಬೇಕು, ಇಲ್ಲಿ ಘಾತಾಂಕಗಳು ಬೇರೆ ಬೇರೆ ಇದ್ರು ನಾವೇನ್ ಮಾಡ್ತೀವಿ, ಅದೇ ಸೇಮ್ ಸಂಖ್ಯೆಯನ್ನ ಇಲ್ಲಿ ಬರೆದು ಆ ಮೇಲಿನ ಘಾತಾಂಕಗಳನ್ನ ಕೂಡಿಸ್ತೇವಿ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಕೆಳಗಿನ ಆಧಾರ ಸಂಖ್ಯೆ ಏನಿದೆಯಲ್ಲ, ಹೌದಾ? ಸೊ ಈ ಆಧಾರ ಸಂಖ್ಯೆ ಏನಿದೆ ಎಲ್ಲವೂ ಎ ಇದೆ, ಕರೆಕ್ಟಾ? ಇದೇ ಸೇಮ್ ಫಾರ್ಮುಲಾ ಇದೆ. ಅದಾದ್ಮೇಲೆ ಇಲ್ಲಿ m n ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳಿದಾವು ಅಂತ ಅರ್ಥ, ಹೌದಾ? ಸೊ ಇಲ್ಲಿ 2 ಇದೆ, ಇಲ್ಲಿ 22 ಇದೆ, ಇಲ್ಲಿ 26 ಇದೆ, ಹೌದಾ? ಸೊ ಹಾಗಾದ್ರೆ ನಾನು ಏನ್ ಮಾಡ್ಬೇಕು, a⁻2 ಅಂದ್ರೆ ಸ್ಕ್ವೇರ್, ಹೌದಾ? ಸೊ +22 +26, ಕರೆಕ್ಟಾ? ಈ ರೀತಿ ಇಲ್ಲಿ m+n ಬದ್ಲಿ ಇಲ್ಲಿರುವಂತಹ ಘಾತಾಂಕಗಳನ್ನ ಎಲ್ಲವನ್ನ ಕೂಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಘಾತಾಂಕಗಳದಾವು, ಇಲ್ಲಿ 2 ಇದೆ, ಇಲ್ಲಿ 22 ಇದೆ ಅಂಡ್ ಇಲ್ಲಿ 26 ಇದೆ, ಹೌದಾ? ಅವ್ನ ಏನ್ ಮಾಡ್ತೇನೆ, ನಾನು ಇಲ್ಲಿ ಎಲ್ಲವನ್ನ ಕೂಡಿಸ್ತೇನೆ, 2 22 26. ಓಕೆ, ಹಾಗಾದ್ರೆ ಇದು ಯಾವ ಘಾತಾಂಕದ ನಿಯಮವನ್ನ ಬಳಸಿದ್ವಿ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಓಕೆ, ವೆರಿ ಗುಡ್. ಇವಾಗ ಈ 8ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಎ ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಸೊ ಇವನ್ನೆಲ್ಲವನ್ನ ಕೂಡಿಸಿ ನಾನು ಇವಾಗ ಬರಿಬೇಕು, ಹೌದಾ? ಸೊ ಇಲ್ಲೇನಾಯ್ತು, 6 2 8 8 2 10 ಆಯ್ತು. ಓಕೆ, ಅರ್ಥ ಆಯ್ತಲ್ಲ ನಿಮ್ಗೆ? ಕನ್ಫ್ಯೂಸ್ ಆಗ್ಬೇಡ್ರಿ. 2 22 26 ಅಂತ ಇದೆ. ಓಕೆ, ಸೊ ಇಲ್ಲಿ 6 2 8 8 2 10 ಆಯ್ತು. ಅದಾದ್ಮೇಲೆ 50 ಆಯ್ತು. ಸೊ ಎಷ್ಟಾಯ್ತು ಹಾಗಾದ್ರೆ? 50. a⁻8a⁻50 ಅಂತ ಆಯ್ತು. 8a⁻50 ಆಯ್ತು. ಸೊ ನಿಮ್ಗೆ ಹಿಂಗೇನಾದ್ರೂ ಆಡ್ ಮಾಡ್ಲಿಕ್ಕೆ ಅಥವಾ ಕೂಡಿಸ್ಲಿಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಯ್ತಂದ್ರೆ ಈ ರೀತಿ ಬರ್ಕೋರಿ, ನೀವು ತಪ್ಪುವಂತ ಚಾನ್ಸ್ ಇರುವುದಿಲ್ಲ, ಕರೆಕ್ಟಾ? ಸೊ ಹಾಗಾದ್ರೆ ನಾನು ಇದನ್ನ ರಬ್ ಮಾಡ್ಬೋದಾ? ಓಕೆ, ವೆರಿ ಗುಡ್. ಅರ್ಥ ಆಯ್ತಲ್ಲ? ಸೊ ಈ 8ಅನ್ನ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕ ಅಥವಾ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಕರಿತೇವಿ. ಸೊ ಇಲ್ಲಿ 2 4 8, ಇಲ್ಲಿ 1 ಇದೆ. ಸೊ 8 1 8ನೇ ಉಳಿತೈತಿ. ಎ ಆದ್ಮೇಲೆ ಇಲ್ಲಿ ಬರುವಂತಹ ಘಾತಾಂಕಗಳನ್ನೆಲ್ಲ ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟು ಬಂತು? 50 ಬಂತು. ಇಷ್ಟೇ ನಮ್ಗೆ ಆನ್ಸರ್, ಹೌದಾ? a⁻50 ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಥರ್ಡ್ ಫೋರ್ತ್ ನೀವೇ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಕ್ವಶನ್ ಯಾವ ರೀತಿ ಇದೆ ನೋಡೋಣ. ಥರ್ಡ್ ಮೇನ್ ನಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ, 2/3xy, ಹೌದಾ? 2/3 2/3xy ಇಂಟು -9/10. ಓಕೆ, 9 ಡಿವೈಡೆಡ್ ಬೈ 10 x²y² ಅಂತ ಇದೆ, ಹೌದಾ? x²y² ಅಂತ ಇದೆ. ಓಕೆ, ಸೊ 2/3xy ಇಂಟು -9 ಡಿವೈಡೆಡ್ ಬೈ 10 x²y² ಅಂತ ಇದೆ. ಓಕೆ, ಸೊ ನಾವ್ ಇವಾಗ ಈ ರೀತಿ ಇದ್ದಾಗ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ
ಪ್ಲಸ್ ನಾವು ಮೊದಲು ಏನ್ ಮಾಡ್ಬೇಕು, ಚಿಹ್ನೆಗಳ ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಸೊ ಚಿಹ್ನೆಗಳ ಗುಣಾಕಾರವನ್ನ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಬರ್ಸಿದ್ದೇನೆ ಅನಿಸ್ತೈತಿ. ಓಕೆ, ಸೊ ಬರ್ಸಿದ್ದೇನೆ. ಒಂದ್ಸಲ ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಪ್ಲಸ್ ಇಂಟು ಪ್ಲಸ್ ಏನಾಗತ್ತ? ಪ್ಲಸ್. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಏನಾಗತ್ತ? ಮೈನಸ್ ಆಗತ್ತ. ಮೈನಸ್ ಇಂಟು ಮೈನಸ್ ಏನಾಗತ್ತ? ಪ್ಲಸ್ ಆಗತ್ತ. ಆಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗತ್ತ? ಮೈನಸ್ ಆಗತ್ತ. ಓಕೆ, ಸೊ ಏನಾಯ್ತಿದು? ಈ ರೀತಿ ಇದೆ. ಈ ಚಿಹ್ನೆಗಳನ್ನ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೂ ನಾನು ಹೇಳಿದ್ದೆ. ಈ ಚಿಹ್ನೆಗಳನ್ನ ನೀವು ಒಂದು ನಿಮ್ಮ ಒಂದು ಏನ್ ಹೆಸರದು ಹಾಕಿರ್ತಿರಲ್ಲ ಅದೇ ಪೇಜ್ ನಲ್ಲಿ ಬರೆದಿಟ್ಕೋರಿ ನಿಮ್ಮ ಮ್ಯಾಥ್ಸ್ ಬುಕ್ ನಲ್ಲಿ. ಅಥವಾ ನಿಮ್ಮ ಒಂದು ಬ್ಲಾಕ್ ಬೋರ್ಡ್ ಇದೆಯಲ್ಲ, ನಿಮ್ಮ ಕ್ಲಾಸ್ ನಲ್ಲಿ ಬೋರ್ಡ್ ಇದೆಯಲ್ಲ, ಅಲ್ಲಿ ದೊಡ್ಡ ಕಾರ್ಡ್ಶೀಟ್ ನಲ್ಲಿ ಮಾಡಿ ಇದನ್ನ ಹಾಕ್ರಿ. ಡೈಲಿ ನೋಡ್ತಾ ನೋಡ್ತಾ ನಿಮ್ಗ ಈ ಚಿಹ್ನೆಗಳನ್ನ ಮರೆಯುವಂತ ಚಾನ್ಸ್ ಇರುವುದಿಲ್ಲ. ಹಾಗಾಗಿ ಸೊ ಇವಾಗ ಏನಾಯ್ತು, ಚಿಹ್ನೆಗಳನ್ನ ನಮಗ್ ಗೊತ್ತಿರ್ಬೇಕು. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನಾಗ್ತೈತಿ? ಪ್ಲಸ್ ಆಗತ್ತ. ಪ್ಲಸ್ ಇಂಟು ಮೈನಸ್ ಮಾಡಿದ್ರ ಮೈನಸ್ ಆಗತ್ತ. ಮೈನಸ್ ಇಂಟು ಮೈನಸ್ ಮಾಡಿದ್ರ ಪ್ಲಸ್ ಆಗತ್ತ. ಮೈನಸ್ ಇಂಟು ಪ್ಲಸ್ ಮಾಡಿದ್ರ ಮೈನಸ್ ಆಗತ್ತ. ಹಾಗಾದ್ರೆ ಇಲ್ಲೇ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾದ್ರೆ ಎಲ್ಲಿದೆ ನೋಡ್ರಿ ನಮ್ಗೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಕಾಣಿಸ್ತಾ ಇದೆ. ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ನನ್ ಬಟ್ಟೆ ಹಿಡಿದು. ಸೊ ಪ್ಲಸ್ ಮೈನಸ್ ಅಂದ್ರೆ ಏನಾಯ್ತು? ನನ್ಗೆ ಇಲ್ಲೇ ಮೈನಸ್ ಆಯ್ತು. ಓಕೆ, ಸೊ ಮೈನಸ್ ಅನ್ನ ಬರ್ದೆ. ಮೈನಸ್ ಬರ್ದೆ. ಅದಾದ್ಮೇಲೆ ಏನಾಯ್ತು? ಹಾಗಾದ್ರೆ ಈಗ ಚಿಹ್ನೆಗಳ ಗುಣಾಕಾರ ಆಯ್ತು. ಓಕೆ, ಸೊ ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಏನ್? ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನೀವೇ ಹೇಳ್ಬೇಕು ನನ್ಗೆ ಇವಾಗ. ಹೇಳ್ಬೋದಾ? ಸೊ ಏನ್ ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ, ನಾವು ಮೊದಲ ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು. ಸಂಖ್ಯಾ ಸಹಗುಣಕಗಳನ್ನ 2/3 ಇಂಟು 9/10 ಕರೆಕ್ಟಾ? ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು. ಅದಾದ್ಮೇಲೆ ಚರಾಕ್ಷರಗಳನ್ನ ಗುಣಾಕಾರ ಮಾಡ್ಬೇಕು. x² y² ಅಂತ ಆಯ್ತು. ಕರೆಕ್ಟಾ? ತಿಳಿತಾ ಇದು? ಸೊ 2/3 ಇಂಟು 9/10. ಸೊ ಇಲ್ಲಿ ಮೈನಸ್ ಅನ್ನ ಇಲ್ಲಿ ಬರ್ದಿದಾರ ಅನ್ಕೋಬೇಡ್ರಿ. ನಾವು ಫಸ್ಟ್ ಏನ್ ಮಾಡಿರ್ತೀವಿ? ಮೈನಸ್ ಅನ್ನ ಚಿಹ್ನೆಗಳ ಗುಣಾಕಾರವನ್ನ ಮಾಡಿರ್ತೇನೆ. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. 2/3 9/10 XY ಬರದೆ x² y² ಅನ್ನ ಬರದೆ. ಸೊ ಇಲ್ಲಿ ಎಲ್ಲಾದ್ರೂ ಕಟ್ತಾ ಹೋಗತ್ತ ನೋಡ್ರಿ. ಓಕೆ, ಸೊ 3 1 3 3 2 1 2 5. ಹೌದಾ? ಸೊ ಇನ್ನು ಮೇಲೆ ಇದು ಕಟ್ತಾ ಹೋಗುದಿಲ್ಲ. 3 ಮತ್ತೆ ಡಿವೈಡೆಡ್ ಬೈ 5 ಕಟ್ತಾ ಹೋಗುದಿಲ್ಲ. ಯಾಕಂದ್ರೆ ಅವ್ ಎರಡು ಒಂದೇ ಮಗ್ಗಿ ಒಳಗ ಇಲ್ಲ ನಮ್ಗೆ. ಹೌದಾ? ಸೊ ಮಾಡ್ಬೋದು, ಬಟ್ ಅದು ಪಾಯಿಂಟ್ ಒಳಗ ಬರ್ತೈತಿ. ನಾವು ಈ ಬೀಜೋಕ್ತಿ ಒಳಗ ಯೂಸ್ವಲಿ ಪಾಯಿಂಟ್ಸ್ ಒಳಗ ಯಾವ ನಂಬರ್ಸ್ ಗಳನ್ನ ಇಡುವುದಿಲ್ಲ. ಹೌದಾ? ಸಮ್ ಟೈಮ್ ಇಟ್ಟಿರ್ತೇವೆ, ಬಟ್ ಆಲ್ಮೋಸ್ಟ್ ಅದು ಫ್ರಾಕ್ಷನ್ ಅಂದ್ರೆ ಭಿನ್ನ ರಾಶಿ ಒಳಗ ನಾವು ಇಟ್ಟಿರ್ತೇವೆ. ಓಕೆ, ಸೊ ಹಾಗಾಗಿ ಏನಾಯ್ತು ಹಾಗಾದ್ರೆ ಆನ್ಸರ್ ಇಲ್ಲೇ -3/5 ಕಾಣಿಸ್ತಿದೆಯಲ್ಲ ಇಲ್ಲೇ ನಿಮ್ಗೆ? 3/5. ಅದಾದ್ಮೇಲೆ ನೋಡ್ರಿ, ಅಥವಾ ನಾನು ಇಲ್ಲಿ ಬರೆದ್ ಬಿಡ್ತೇನೆ ನೋಡ್ರಿ. ಮೇ ಬಿ ಕಾಣಿಸ್ತಿಲ್ಲ, ಗೊತ್ತಾಗ್ತಾ ಇಲ್ಲ ನಂಗೆ. ಸೊ -3/5. ಹೌದಾ? -3/5 ಆಯ್ತು. ಅದಾದ್ಮೇಲೆ ಏನಾಯ್ತು? XY ಇದೆ, ಇಲ್ಲಿ x² y² ಇದೆ. ಸೊ x ಇಂಟು x ಏನಾಗುತ್ತೆ ನನ್ಗಿಲ್ಲಿ? ಸೇಮ್ ಚರಾಕ್ಷರ, ಮೇಲೆ ಡಿಫ್ರೆಂಟ್ ನಂಬರ್ಸ್ ಗಳಿದ್ರೆ, ಇವಾಗಾದ್ರೂ ನಾನು ಏನನ್ನ ಹೇಳಿದ್ದೆ ನಿಮ್ಗೆ? ಘಾತಾಂಕಗಳ ನಿಯಮವನ್ನ ಹೇಳಿದ್ದೆ. a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m+n ಅಂತ ಹೇಳಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ x² ಇದೆ, ಇಲ್ಲಿ x ಇದೆ. ಎಷ್ಟು x ಅದು? x³ ಆಯ್ತು. y² ಇಂಟು y ಏನಾಯ್ತು? y³ ಆಯ್ತು. ಆನ್ಸರ್ ಏನ್ ಬಂತ ಹಾಗಾದ್ರೆ ನಮ್ಗೆ? -3/5 x³ y³ ಅಂತ ಬಂತು. ಕರೆಕ್ಟ್ ಆಯ್ತಾ? ಸೊ ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ? ಡೌಟ್ಸ್ ಇಲ್ಲ ಅಂದ್ರೆ ನಾನು ಮತ್ತೆ ಮುಂದೆ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಅಂದ್ರೇನು? ಥರ್ಡ್ ಒನ್ ಆಮೇಲೆ ಫೋರ್ತ್ ಒನ್ ಇದೇ ಸೇಮ್ ರೀತಿ ಇದೆ. ಸೊ ನಾ ಎಲ್ಲವನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಿಲ್ಲ, ನಿಮಗೂ ಪ್ರಾಕ್ಟೀಸ್ ಆಗ್ಬೇಕಲ್ಲ. ಹಾಗಾಗಿ ಥರ್ಡ್ ಅಂಡ್ ಫೋರ್ತ್ ಅನ್ನ ನೀವೇ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಅದು ಗೊತ್ತಾಗ್ಲಿಲ್ಲ ಅಥವಾ ಡೌಟ್ಸ್ ಇದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಂಗೆ ಹೇಳ್ರಿ, ನಾ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಹಾಗಾದ್ರೆ ಈಗ ಫೋರ್ತ್ ಮೇನಿಗೆ ಹೋಗೋಣ. ಓಕೆ, ಸೊ ಫೋರ್ತ್ ಮೇನ್ ಏನಿದೆ? ಕ್ವಶನ್ ಅನ್ನ ಓದ್ತೀನಿ ನೋಡ್ರಿ. ನಾನು 3x ಇಂಟು 4x - 5y + 3 ಬೀಜೋಕ್ತಿಯನ್ನು ಸಂಕ್ಷೇಪಿಸಿ
ಎಕ್ಸ್ ಗೆ ಕೆಳಗೆ ಕೊಟ್ಟಿರುವ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಇದರಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ, ಒಂದು ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಹಾಗಾದ್ರೆ ಫೋರ್ತ್ ಮೇನ್ ಅಲ್ಲಿ ಫಸ್ಟ್ ಒನ್ ಏನಿದೆ, ಫಸ್ಟ್ ನಾನು ಕ್ವಶನ್ ಅನ್ನ ಬರೀತೀನಿ ನೋಡ್ರಿ. 3x ಇಂಟು 4x ಮೈನಸ್ 5, ಕರೆಕ್ಟಾ? 3x ಇಂಟು 4x ಮೈನಸ್ 5 ಪ್ಲಸ್ 3. ಓಕೆ, ಸೊ ಈ ಬೀಜೋಕ್ತಿಯನ್ನ ನಾವೇನ್ ಮಾಡ್ಬೇಕಂತ, ಸಂಕ್ಷೇಪಿಸ್ಬೇಕಂತ, ಸಿಂಪ್ಲಿಫೈ ಮಾಡ್ಬೇಕಂತೆ. ಅದಾದ್ಮೇಲೆ ಎಕ್ಸ್ ಈಕ್ವಲ್ ಟು 3 ಅನ್ನ ಹಾಕಿ ವ್ಯಾಲ್ಯೂ ಅನ್ನ ಕಂಡುಹಿಡಿಯಬೇಕು. ಇನ್ನೊಂದು ಎಕ್ಸ್ ಈಕ್ವಲ್ ಟು 1/2 1/2 ಅನ್ನ ಹಾಕಿ ನಾವು ಸಾಲ್ವ್ ಮಾಡ್ಬೇಕು. ಓಕೆ, ನಾ ಫಸ್ಟ್ ಈಗ ಏನ್ ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ, ಅಂದ್ರೆ ಸಂಕ್ಷೇಪಿಸೋದು. ಸಂಕ್ಷೇಪಿಸೋದು ಅಂದ್ರೆ ಈ ಬ್ರಾಕೆಟ್ ಅನ್ನ ತೆಗಿಯೋದು ನಾವೀಗ. ಹೌದಾ? ಸೊ ಈಗ ಏನಾಗ್ತಿದೆ ನಿಮ್ಗೆ ಗೊತ್ತಿದೆ. ಈಗ ಇದೇನಾಗತ್ತ ನಮ್ಗೆ, ಇದು ಏಕಪದೋಕ್ತಿ ಆಗ್ತೈತಿ, ಇದು ದ್ವಿಪದೋಕ್ತಿ ಆಗತ್ತ. ಸೊ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ, ಮೊನೋಮಿಯಲ್ ಟು ಬೈನೋಮಿಯಲ್ ಗೆ ನಾವು ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಅಥವಾ ಗುಣಾಕಾರವನ್ನ ಮಾಡ್ಬೇಕು ಅನ್ನೋದು. ಓಕೆ, ಸೊ ಇದೇನಾಗತ್ ನನ್ಗೀಗ, ಇದು ಏಕಪದೋಕ್ತಿ ಆಗ್ತೈತಿ, ಇದು ದ್ವಿಪದೋಕ್ತಿ ಆಗತ್ತ. ಸೊ ಈಗ ಏಕಪದೋಕ್ತಿಯಿಂದ ಒಮ್ಮೆ ನಾವು ಇಲ್ಲೇ ಗುಣಾಕಾರ ಮಾಡ್ಬೇಕು, ಒಮ್ಮೆ ಈ ಒಂದು ಪದಕ್ಕ ನಾವು ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ ಈಗ 3x 4x ಎಷ್ಟಾತ್ ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು, 3x ಮತ್ತೆ 4x ಅನ್ನ ಗುಣಾಕಾರ ಮಾಡ್ಬೇಕಂದ್ರೆ ನಾವು ಮೊದಲ ಸಂಖ್ಯೆಗಳನ್ನ ಗುಣಾಕಾರವನ್ನ ಮಾಡ್ಬೇಕು. ಸೊ 3 4 ಎಷ್ಟಾಯ್ತು, 12. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಸೊ ಅದಾದ್ಮೇಲೆ ಮತ್ತೀಗ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ, ಈ 3x ಗೆ ಮತ್ತೆ 5ಕ್ಕ ಗುಣಾಕಾರ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಇದೆ. ಏನ್ ಮಾಡ್ಬೇಕು, ಇನ್ನೊಂದು ಸ್ಟೆಪ್ ಅಂದ್ರೆ ಮೊದಲು ನಾವು ಚಿಹ್ನೆಗಳ ಗುಣಾಕಾರ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಓಕೆ, ಪ್ಲಸ್ ಮತ್ತೆ ಮೈನಸ್ ಇಂಟು ಮಾಡ್ರಿ ಮೈನಸ್ ಆಗತ್ತ. ಅದಾದ್ಮೇಲೆ ಮತ್ತೆ ಸಂಖ್ಯೆಗಳ ಗುಣಾಕಾರ ಮಾಡ್ಬೇಕು. 3 5 ಎಷ್ಟಾಯ್ತು, 15. ಆಮೇಲೆ ಎಕ್ಸ್ ಅನ್ನ ಆಸ್ ಇಟ್ ಇಸ್ ಇಟ್ಟೆ. ಅದಾದ್ಮೇಲೆ ಇಲ್ಲಿ +3 ಅಂತ ಉಳಿತು. ಈ ಎಕ್ಸ್ಟ್ರಾ 3 ಇದು ಯಾವುದೇ ಬ್ರಾಕೆಟ್ ಗೆ ಸಂಬಂಧಪಟ್ಟಿಲ್ಲ, ಯಾಕಂದ್ರೆ ಇಲ್ಲೇ ನಡುವು ನಮಗ ಪ್ಲಸ್ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ಅದೇ ನಮಗೆ ಇಲ್ಲಿ ಯಾವುದೇ ಚಿಹ್ನೆಯನ್ನ ಕೊಟ್ಟಿಲ್ಲ ಅಂದಿದ್ದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ನಲ್ಲಿ ಅವನ್ನೆಲ್ಲ ಗುಣಾಕಾರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಆನ್ಸರ್ ಇಲ್ಲಿ ಏನ್ ಬಂತು, ಸಂಕ್ಷೇಪಿಸಿದಾಗ, ಸಿಂಪ್ಲಿಫೈ ಮಾಡಿದಾಗ 12x² ಮೈನಸ್ 15x ಪ್ಲಸ್ 3 ಅಂತ ಇರ್ತೈತಿ. ಓಕೆ, ಸೊ ಈಗ ಏನಾಯ್ತು, ಈಗ ಇಷ್ಟಕ್ಕೆ ಹೇಳಿಲ್ಲ ಅವರು, ಇಲ್ಲಿ ಎಕ್ಸ್ ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ. ಒಂದ್ಸಲ ಎಲ್ಲೆಲ್ಲಿ ಎಕ್ಸ್ ಇರ್ತೈತಿ ಅಲ್ಲಿ 3 ಹಾಕ್ಬೇಕು. ಇನ್ನೊಂದ್ಸತಿ ನಾವೇನ್ ಮಾಡ್ಬೇಕು, ಎಲ್ಲೆಲ್ಲಿ ಎಕ್ಸ್ ಇದೆ ಇಲ್ಲಿ 1/2 ಅನ್ನ ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀನಿ, 3 ಅನ್ನ ಹಾಕ್ತೀನಿ. ಇಲ್ಲಿ ಹಾಕ್ಬೇಕು ಅಂದ್ರೆ ಏನಾಯ್ತು, ಇದು ಎಲ್ಲಿ ಎಕ್ಸ್ ಇದೆ ಅದ್ರ ಬದ್ಲಿ ನಾನು ಏನ್ ಹಾಕ್ಬೇಕು, 3 ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ 12 ಆಯ್ತು. ಸೊ ಇಲ್ಲಿ ಏನಾಯ್ತು, ಎಕ್ಸ್ ಇದೆ, ನನಗೆ ಎಕ್ಸ್ ಬದ್ಲಿ ನಾನು ಏನ್ ಹಾಕ್ಬೇಕು, ಇಲ್ಲಿ 3 ಹಾಕ್ಬೇಕಾ? ಓಕೆ, ವೆರಿ ಗುಡ್. 3 ಹಾಕಿದೆ. ಮೈನಸ್ 15 ಇಂಟು ಇಲ್ಲಿ ಎಕ್ಸ್ ಬದ್ಲಿ ಮತ್ತೇನ್ ಹಾಕ್ಬೇಕು, ನಾನು ಇವಾಗ 3 ಹಾಕ್ಬೇಕು. ಪ್ಲಸ್ 3. ಕರೆಕ್ಟಾ? ಸೊ ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ, 12. ಇಲ್ಲೇ 3 ಸ್ಕ್ವೇರ್ ಅಂದ್ರೆ ಎಷ್ಟು, 3 ಸ್ಕ್ವೇರ್ 3 6. ಇದನ್ನ ಬಹಳ ಜನ ಸ್ಟೂಡೆಂಟ್ಸ್ ಹೇಳ್ತಾರು. ಬಟ್ ಈ ಸ್ಟೂಡೆಂಟ್ಸ್ ಆದ ಆನ್ಸರ್ ಏನಾಗುತ್ತೆ, ನಮ್ಗೆ ತಪ್ಪಿದೆ. ಓಕೆ, ಸೊ ಇಲ್ಲಿ 3 ಸ್ಕ್ವೇರ್ ಅಂದ್ರ 3 6 ಅಲ್ಲ, 3 2 ಸತಿ ಗುಣಾಕಾರ ಮಾಡ್ಬೇಕಂತ ಅರ್ಥ. ಓಕೆ, ಸೊ ಹಾಗಾದ್ರೆ 3 ಇಂಟು 3 ಮಾಡ್ರಿ ಎಷ್ಟಾಯ್ತು, 9 ಆಯ್ತಾ? ಹಾಗಾದ್ರೆ ಎಷ್ಟಾಯ್ತು, 9 ಅಂತ ಇಲ್ಲಿ ಇರ್ಬೇಕು. ಓಕೆ, 12 9. ನೆಕ್ಸ್ಟ್, ಸಾರಿ, ಮೈನಸ್ 15 ಮೂರ್ಲೆ ಎಷ್ಟು, 15 ಮೂರ್ಲೆ 45 ಪ್ಲಸ್ 3. ಹೌದಾ? ಪ್ಲಸ್ 3 ಆಸ್ ಇಟ್ ಇಸ್ ಇಟ್ವಿ. ಓಕೆ, ಇವಾಗ 12 9 ಎಷ್ಟು, 12 9 ಎಷ್ಟು, 108. ಕರೆಕ್ಟಾ? ಕರೆಕ್ಟಾ ಹೌದಲ್ಲ? ಓಕೆ, 108 ಮೈನಸ್ 45 ಪ್ಲಸ್ 3 ಎಷ್ಟು ಬಂತು ನೋಡ್ರಿ ಆನ್ಸರು, 108 ಪ್ಲಸ್ 3. ಈಗ ಏನ್ ಮಾಡ್ಬೇಕು, ಸಜಾತಿಯ ಚಿಹ್ನೆಗಳನ್ನ ಫಸ್ಟ್ ಕೂಡಿಸ್ಬೇಕು, ಅದಾದ್ಮೇಲೆ ವಿಜಾತಿಯ ಚಿಹ್ನೆದಲ್ಲಿ ಕಳಿಬೇಕು. ಹಾಗಾದ್ರೆ 108 ಪ್ಲಸ್ 3 ಎಷ್ಟಾಯ್ತು, 111 ಆಯ್ತಾ? ಕರೆಕ್ಟಾ? ಸೊ ಮೈನಸ್ 45 ಇದೆ. ಓಕೆ, ಸೊ 111ರಲ್ಲಿ 45 ಮೈನಸ್ ಮಾಡ್ರಿ ಎಷ್ಟಾಯ್ತು,
11ರಲ್ಲಿ 5 ಮೈನಸ್ ಮಾಡಿದ್ರ 6. ಅಗೇನ್ ಮತ್ತಿಲ್ಲ ಒಂದು ಕೈಲ ಬಂತು. 11ರಲ್ಲಿ ಮತ್ತೆ 5 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 6 ಆಯ್ತು. ಇಲ್ಲಿ 0 ಆಯ್ತು. ಹಂಗಾದ್ರೆ ಆನ್ಸರ್ ಎಷ್ಟು ಬಂತು? 66 ಬಂತು. ಸೊ ಇದನ್ನ ಈ ರೀತಿ ಬಾಕ್ಸ್ ನಲ್ಲಿ ಹಾಕ್ರಿ, ನೀಟಾಗಿ ಕಾಣಿಸ್ತೇವೆ. ಓಕೆ, ಸೊ ಏನಾಯ್ತು, ಇನ್ನೊಂದ್ಸಲ ರಿಪೀಟ್ ಮಾಡಿ ಇದನ್ನ ಏನ್ ಮಾಡ್ತೇನೆ ನಾನು, ರಬ್ ಮಾಡ್ತೇನೆ ನೋಡ್ರಿ. ಸೊ ಇರೋ ಕೊಟ್ಟಿರೋ ಕ್ವಶನ್ ಅನ್ನ ಈ ರೀತಿ ಬರ್ಕೊಂಡ್ರಿ, ಹೌದಾ? ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ ನಾವು, ಈ 3x ಅನ್ನ ಈ ಬ್ರಾಕೆಟ್ ನಲ್ಲಿ ಇರುವಂತಹ ಪದಗಳಿಗೆ ಗುಣಾಕಾರ ಮಾಡಿದ್ವಿ. ಓಕೆ, ಸೊ ಬ್ರಾಕೆಟ್ ನಲ್ಲಿ ಇರುವಂತಹ ಪದಗಳಿಗೆ ಗುಣಾಕಾರ ಮಾಡ್ಬೇಕಂದ್ರೆ ಏನಾಯ್ತು, ಇದು ಏಕಪದೋಕ್ತಿ ಇದೆ, ಇದು ದ್ವಿಪದೋಕ್ತಿ ಇದೆ. ಸೊ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಸೊ ಫಸ್ಟ್ ಈ ಟರ್ಮಿಗೆ ಅಂದ್ರೆ ಈ ಪದಕ್ಕೆ ಗುಣಾಕಾರ ಮಾಡ್ಬೇಕು, ಅದಾದ್ಮೇಲೆ ಈ ಪದಕ್ಕೆ ನಾವು ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 3 4 12, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್, ಮೈನಸ್ 3 5 15, ಇಲ್ಲಿ ಎಕ್ಸ್ ಬಂತು, ಈ ಪ್ಲಸ್ 3 ಆಸ್ ಇಟ್ ಈಸ್ ಇಟ್ವಿ. ಓಕೆ, ಇದೇನಾಯ್ತು, ಈಗ ಅವರು ಫಸ್ಟ್ ಕ್ವಶನ್ ಏನ್ ಮಾಡಿದಾರು, ಫಸ್ಟ್ ಈ ಕ್ವಶನ್ ಅನ್ನ ಸಿಂಪ್ಲಿಫೈ ಮಾಡ್ರಿ, ಸಂಕ್ಷೇಪಿಸಿರಿ, ಅದಾದ್ಮೇಲೆ ಎಕ್ಸ್ ಇಕ್ವಲ್ ಟು 3 ಹಾಕ್ರಿ ಅಂತ ಹೇಳಿದ. ಸೊ ಹಾಗಾದ್ರೆ ಏನಾಯ್ತು, ಮತ್ತೆ ನನ್ಗೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ನಾನು 3 ಹಾಕಿ ಮತ್ತೆ ಸಂಕ್ಷೇಪಿಸ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ 12 ಇದೆ, ಎಕ್ಸ್ ಬದ್ಲಿ ನಾನು ಏನ್ ಹಾಕ್ತೇನೆ, ಇಲ್ಲಿ 3 ಹಾಕಿದೆ, ಏನಾಯ್ತದು, ಇಲ್ಲಿ 2 ಬಂತು, ಮೈನಸ್ ಇಲ್ಲಿ 15 ಬಂತು, ಎಕ್ಸ್ ಬದ್ಲಿ 3 ಹಾಕಿದೆ, ಇಲ್ಲಿ 3 ಆಸ್ ಇಟ್ ಇಸ್ ಇತ್ತೆ, 3 ಜೊತೆ ಯಾವುದೇ ಎಕ್ಸ್ ಇಲ್ಲ ನಮ್ಗೆ. ಓಕೆ, ಸೊ ಆಗ ಏನಿತ್ತು, 12 ಆಯ್ತು. 3 ಸ್ಕ್ವೇರ್ ಅಂದ್ರೆ ಪಟ್ನ ಎಲ್ಲಾ ಸ್ಟೂಡೆಂಟ್ಸ್ ಆನ್ಸರ್ ಆಲ್ಮೋಸ್ಟ್ ಒಂದು 80% ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ, 3 2 6 ಅಂತ ಹೇಳ್ಬಿಡ್ತೀರಿ, ಹೌದಾ? ಆಲ್ರೆಡಿ ಈಗ ಎಷ್ಟು ಜನ ಹೇಳಿದ್ರೋ ಗೊತ್ತಿಲ್ಲ ನನ್ಗೆ. ಓಕೆ, ಸೊ ಅಲ್ಲಿ ಏನಾಗ್ತದೆ, ಅದು ರಾಂಗ್ ಆಗುತ್ತೆ. ಸೊ ನೀವು ಬಹಳ ಇವನ್ 10th ಸ್ಟೂಡೆಂಟ್ಸ್ ನೋಡಿದ್ದೇನೆ, ಈ ಒಂದು ಕ್ವಶನ್ ಮಾತ್ರ ಅವ್ರು 3 2 6 ಅಂತ ಹೇಳ್ತಾರೆ. ಓಕೆ, ಸೊ ಅದು ಸಡನ್ ಆಗಿ ನೀವು ಅದೇ ರೂಢಿ ಒಳಗೆ ಬಿದ್ಬಿಟ್ಟಿರ್ತೈತಿ. ಹಾಗಾಗಿ 3 2 ಸತಿ ಗುಣಾಕಾರ ಮಾಡ್ಬೇಕು ಅನ್ನೋದು ನೀವು ಮೈಂಡ್ ಸೆಟ್ ಇಟ್ಕೋರಿ. 3 ಇಂಟು 3 ಮಾಡಿದ್ರೆ ಎಷ್ಟಾಯ್ತು, ನನಗೆ 9 ಆಯ್ತು, ಮೈನಸ್ 15 ಇಂಟು ಇಲ್ಲಿ 3 ಇದೆ, 45 ಆಯ್ತು, ಪ್ಲಸ್ 3 ಆಯ್ತು. ಸೊ ಇವಾಗ ಏನಾಯ್ತು, 12 9 108, ಮೈನಸ್ 45 ಪ್ಲಸ್ 3 ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, ಈ ಪ್ಲಸ್ ಇದೊಂದು ಪ್ಲಸ್ ಜಾತಿಯ ಚಿಹ್ನೆಗಳದವು, ಇಲ್ಲೇ ಮೈನಸ್ 45 ಬೇರೆ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಪ್ಲಸ್ 108 ಪ್ಲಸ್ 3 ಮಾಡ್ರಿ, ಎಷ್ಟಾಯ್ತು, 111 ಆಯ್ತು. ವಿತ್ ಚಿಹ್ನೆ ಏನಿದೆ, ಇಲ್ಲಿ ಪ್ಲಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಮೈನಸ್ 45 ಐತಿ. ಇವಾಗ ಏನಾಯ್ತು, ವಿಜಾತಿಯ ಚಿಹ್ನೆಗಳಾದವು ಇವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ತೇವಿ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ನಾವು ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ 101ರಲ್ಲಿ 111ರಲ್ಲಿ 45 ಮೈನಸ್ ಮಾಡಿದ್ರೆ 66 ಬಂತು. ಓಕೆ, ಸೊ 66 ಇಟ್ಟೆ. ಅರ್ಥ ಆಯ್ತಾ ನಿಮ್ಗೆ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಓಕೆ, ಸೊ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಎಕ್ಸ್ ಈಕ್ವಲ್ ಟು 1/2 ಅಂತಾನು ಇದೆ, ಹೌದಾ? ಸೊ ಅದೊಂದು ನೋಡೋಣ. ನೀವು ಸೆಕೆಂಡ್ ಒನ್ ಅನ್ನ ನಾ ಈಗ ಯಾವ ರೀತಿ ಸಾಲ್ವ್ ಮಾಡಿದ್ನಲ್ಲ, ನೀವು ಅದೇ ರೀತಿ ಸಾಲ್ವ್ ಮಾಡಿ. ಓಕೆ, ಸೊ ಈಗ ಏನ್ ಹಾಕ್ಬೇಕಾಗಾದ್ರೆ ನಾನು ಎಕ್ಸ್ ಈಕ್ವಲ್ ಟು 1/2, 1/2 ಹಾಕ್ಬೇಕು. ಓಕೆ, ಸೊ ಹಾಗಾದ್ರೆ 12, ಓಕೆ, 1/2 ಬ್ರಾಕೆಟ್ ಸ್ಕ್ವೇರ್, 1/2 ಬ್ರಾಕೆಟ್ ಸ್ಕ್ವೇರ್ ಮೈನಸ್ 15 ಇಂಟು 1/2 ಅಂತ ಇದೆ. ಓಕೆ, ಸೊ ಪ್ಲಸ್ 3. ಕರೆಕ್ಟಾ? ಅರ್ಥ ಆಯ್ತಾ ಇದು? ಸೊ ಹಾಗಾದ್ರೆ ಈಗ ಏನ್ ಮಾಡ್ತೇನೆ ನಾನು, ಹೇಳ್ರಿ. ನೆಕ್ಸ್ಟ್ ಈಗ 12 ಇದೆ, ಹೌದಾ? ಸೊ ಇಲ್ಲಿ 1 2 ಸತಿ ಗುಣಾಕಾರ ಮಾಡ್ರಿ, 1 1 1, 2 2 ಸತಿ ಗುಣಾಕಾರ ಮಾಡ್ರಿ, ಎಷ್ಟಾಯ್ತು, 4 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಮೈನಸ್ 15, 1/2 ಪ್ಲಸ್ 3 ಅಂತ ಇದೆ. ಓಕೆ, ಸೊ ಈಗ ಏನಾಯ್ತು, ಎಲ್ಲಾದ್ರೂ ಕಟ್ತಾ ಹೊಡ್ಯಾಕ್ ಬರ್ತಿತ್ತೇನ ನೋಡ್ಬೇಕು. ಸೊ 4 1 4 3 ಏನಾಯ್ತು, 3 1 3 ಆಯ್ತು. ಸೊ ಇಸ್ ಈಕ್ವಲ್ ಟು 3. ಕರೆಕ್ಟಾ? 3 ಮೈನಸ್ 15 ಡಿವೈಡೆಡ್ ಬೈ 2 ಪ್ಲಸ್ 3, ಹೌದಾ? 3 ಮೈನಸ್ 15 ಡಿವೈಡೆಡ್ ಬೈ 2 ಪ್ಲಸ್ 3 ಅಂತ ಇದೆ. ಓಕೆ, ಸೊ ನಾ ಇವಾಗ ಏನ್ ಮಾಡ್ತೀನಿ, ಇದು ಪ್ಲಸ್ 3 ಆಯ್ತು, ಪ್ಲಸ್ 3 ಇದೆ, ಹೌದಾ? ಅಕಸ್ಮಾತ್ ವಿಜಾತಿಯ ಚಿಹ್ನೆಗಳಿದ್ರೆ ನಾ ಕ್ಯಾನ್ಸಲ್ ಮಾಡ್ಬಿಡ್ತಿದ್ದೆ, ಬಟ್ ಅವು ಸಜಾತಿಯ ಚಿಹ್ನೆಗಳದಾವಲ್ಲ. ಸೊ 3 3 ಎಷ್ಟಾಯ್ತು, 6 ಆಯ್ತು. ಓಕೆ, ಸೊ ಮೈನಸ್ 15 ಡಿವೈಡೆಡ್ ಬೈ 2 ಅಂತ ಆಯ್ತು. ಸೊ ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗಿಲಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ನಾನು ಲಸಾವನ್ನ ತೆಗಿಬೇಕು. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹೌದಾ?
ಸೊ ಹಾಗಾದ್ರೆ ಏನಾಯ್ತು, ಲಸವನ್ನ ತೆಗ್ದಾಗ ಇಲ್ಲಿ 2 ಆಯ್ತು. ಓಕೆ, ಸೊ ಸ್ವಲ್ಪ ಲಸವನ್ನ ತೆಗಿಬೇಕಾದ್ರ ನೀವು ಎಲ್ ಸಿ ಎಂ ಅನ್ನ ತೆಗಿಬೇಕಾದ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕಾಣಿಸ್ತಾ ಇದೆ ಇಲ್ಲ ನಿಮ್ಗೆ? 3 3 6 ಆಯ್ತು, -15 ಡಿವೈಡೆಡ್ ಬೈ 2 ಆಯ್ತು. ಓಕೆ, ಸೊ ಇವಾಗ ಇಲ್ಲಿ ಏನು ಇಲ್ಲ ಅಂದ್ರೆ ನಾನು ಏನಂತ ಇಟ್ಕೋಬೇಕು, 1 ಅಂತ ಇಟ್ಕೊಂಡೆ. ಸೊ 1 ಮತ್ತು 2ರ ಲಸ ಎಷ್ಟಾಯ್ತು, 2 ಆಯ್ತು. ಓಕೆ, ಸೊ 1 ಎಷ್ಟ್ಲೆ 2, 1 2 2 1. ಓಕೆ, ಸೊ ಎಷ್ಟಾಯ್ತು, 6 2 12 ಆಯ್ತು, -15 ಅಂತ ಆಯ್ತು. ಓಕೆ, ಕರೆಕ್ಟ್ ಆಯ್ತಾ? ಇವಾಗ ಏನಾಯ್ತು, 12 -15 ಮಾಡ್ಬೇಕು. ಮತ್ತೆ ನಮ್ಗೇನಾಯ್ತು, ವಿಜಾತಿಯ ಚಿಹ್ನೆಗಳು ಬಂದು ದೊಡ್ಡ ಅಂಕಿಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 15ರಲ್ಲಿ 12ಅನ್ನ ಮೈನಸ್ ಮಾಡ್ರಿ ಎಷ್ಟಾಯ್ತು, 3/2 ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮ್ಗಿಲೆ, ಮೈನಸ್ ಇದೆ. ಹಾಗಾಗಿ ಆನ್ಸರ್ ಏನ್ ಬಂತು, -3/2 ಅಂತ ಬಂತು. ಬಟ್ ಇದು ನಮ್ಗೆ ಮತ್ತೆ ಕಡ್ತಾ ಹೊಡ್ಲಿಕ್ ಬರ್ತಿದ್ದೆ, ಆಲ್ಮೋಸ್ಟ್ -1.5 ಬರ್ತಿತ್ತು. ಬೇಡ, ಹೌದಾ? ಸೊ ಇಷ್ಟೇ ಭಿನ್ನ ರಾಶಿಯಲ್ಲಿ ಇಡೋಣ. ಅರ್ಥ ಆಯ್ತಾ? ಸೊ ಇನ್ನೊಂದ್ಸಲ ರಿಪೀಟ್ ಮಾಡಿ ರಬ್ ಮಾಡ್ಲಿ, ನಾನು ಅಳಕಿಸ್ಲಿ. ಓಕೆ, ಸೊ ಏನಾಯ್ತು ಇಲ್ಲಿ 3x, ಇದನ್ನಂತೂ ನಿಮ್ಗೆ ಗೊತ್ತಿದೆ, ಇಲ್ಲಿವರೆಗೂ ಸಿಂಪ್ಲಿಫೈ ಮಾಡಿದ್ವಿ. ಇದಕ್ಕಿಂತ ಮುಂಚೆ x ಇದ್ದಲ್ಲೇ 3ಅನ್ನ ಹಾಕಿ ನಾವೇನ್ ಮಾಡಿದ್ವಿ, ಸಂಕ್ಷೇಪಿಸಿದ್ವಿ. ಬಟ್ ಇಲ್ಲಿ ಏನಾಗತ್ತೆ, ಈಗ 1/2 ಅಂದ್ರ x = 1/2 ಅನ್ನ ಹಾಕಿ ನಾನು ಏನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕು. 12 ಆಯ್ತಾ? ಓಕೆ, ಸೊ ಇಲ್ಲಿ x ಅದ ಬದ್ಲಿ ನಾನು ಏನ್ ಹಾಕ್ತೇನೆ, 1/2 ಅನ್ನ ಹಾಕಿದೆ, ಬ್ರಾಕೆಟ್ ಸ್ಕ್ವೇರ್ ಆಯ್ತು, -15 ಆಯ್ತು. ಅದಾದ್ಮೇಲೆ x = 1/2 ಆಯ್ತು, +3 ಆಯ್ತು. 12 1/2 ಅಂದ್ರೆ ಎಷ್ಟಾಯ್ತು ಇಲ್ಲಿ, 1/2. ಓಕೆ, ಸೊ 1 1 1 2 2 4 ಆಯ್ತು, -15 1/2 ಅನ್ನ ಆಸ್ ಇಟ್ ಈಸ್ ಇಟ್ವಿ, +3 ಅನ್ನ ಇಟ್ವಿ. ಓಕೆ, ಸೊ ಇಲ್ಲಿ ಕಟ್ತಾ ಹೋಗತ್ ನೋಡ್ರಿ, 4 1 4 3 12. ಓಕೆ, 3 ಆಯ್ತು, 3 1 3 -15 15 ಡಿವೈಡೆಡ್ ಬೈ 2 +3 ಅಂತ ಆಯ್ತು. ಓಕೆ, ಸೊ ಸಜಾತಿಯ ಚಿಹ್ನೆಗಳು ಇರೋದ್ರಿಂದ ನಾನು ಕೂಡಿಸ್ತೇನೆ. 3 + 3 ಎಷ್ಟಾಯ್ತು, 6 ಆಯ್ತು, -15 ಡಿವೈಡೆಡ್ ಬೈ 2 ಬರದೆ. ಇವಾಗ ಇದು ಇಲ್ಲಿಗೆ ಪ್ರಾಬ್ಲಮ್ ಮುಗಿಲಿಲ್ಲ. ನಾವ್ ಮತ್ತೇನ್ ಮಾಡ್ಬೇಕು, LCM ಅನ್ನ ತೆಗಿಬೇಕು, ಅಥವಾ ನಾವೇನ್ ಮಾಡ್ಬೇಕು, ಲಸವನ್ನ ತೆಗಿಬೇಕು. ಸೊ ಲಸ 1 ಮತ್ತು 2 ಛೇದದಲ್ಲಿ ಇರ್ತಕ್ಕಂತ ಸಂಖ್ಯೆಗಳನ್ನ ತಗೊಂಡು ನಾವು ಲಸವನ್ನ ಕಂಡುಹಿಡಿಬೇಕು. 1 ಮತ್ತು 2ರ ಲಸ ಎಷ್ಟಾಯ್ತು, 2 ಆಯ್ತು. ಓಕೆ, ಸೊ 2 ಬರೋದು 6 -15 ಬರೋದ್ರ ಅದು ತಪ್ಪಾಗತ್ತೆ. ಸೊ ನಾವು ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರ, 1 ಎಷ್ಟ್ಲೆ 6, ಸಾರಿ 1 ಎಷ್ಟ್ಲೆ 2, 1 ಎಷ್ಟ್ಲೆ 2, 1 2 2 ಇದೆಯಲ್ಲ, ಆ 2ಅನ್ನ ಇಲ್ಲೇ ಈ 6ರ ತಲೆ ಮೇಲೆ ಬರಿಬೇಕು. ಓಕೆ, ನಿಮ್ ತಲೆ ಮೇಲೆ ಅಲ್ಲ. ಓಕೆ, ಸೊ ಇಲ್ಲಿ ಏನಾಗತ್ತ, 2. ಅದಾದ್ಮೇಲೆ 2 1 2, ಅದನ್ನ 15ರ ಇಲ್ಲೇ ತಲೆ ಮೇಲೆ ಬರಿಬೇಕು. ಸೊ 6 2 6 2 15 1 15. ಸೊ 6 2 12 -15 1 15. 12 -15 ಮಾಡ್ರಿ ಎಷ್ಟಾಯ್ತು, ಮತ್ತೆ ವಿಜಾತಿಯ ಚಿಹ್ನೆಗಳು ಬಂದ್ವು. ಅವಾಗ ನಾವೇನ್ ಮಾಡ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೀವಿ. 15 -12 ಮಾಡ್ರಿ 3 ಬಂತು. ಬಟ್ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ಮೈನಸ್ ಇದೆ, ಸೊ -3/2 ಬಂತು. ಸೊ ನಾವ್ ಇನ್ನೂ ಇದನ್ನ ಸಂಕ್ಷೇಪಿಸಬಹುದು, ಬಟ್ ಬೇಡ, ಇಷ್ಟೇ ನಾವು ಫ್ರಾಕ್ಷನ್ ಅಥವಾ ಭಿನ್ನ ರಾಶಿ ಒಳಗಿಟ್ರೆ ನಮ್ಗೆ ಓಕೆ. ಅರ್ಥ ಆಯ್ತಾ ಇದು? ಸೊ ರಬ್ ಮಾಡ್ಬೋದು. ಹಾಗಾದ್ರೆ ನಾನು ರಬ್ ಮಾಡ್ತೀನಿ. ಸೊ ಅದರಲ್ಲಿ ಸೆಕೆಂಡ್ ಇನ್ನೊಂದು ಕ್ವಶನ್ ಇದೆ, ನೀವೇ ಅದನ್ನ ಸಾಲ್ವ್ ಮಾಡಿ. ಇದೇ ರೀತಿ ನಾನು ಯಾವ ರೀತಿ ಸಾಲ್ವ್ ಮಾಡಿದ್ನಲ್ಲ ಅದೇ ರೀತಿ ನಿಮಗ ಅದನ್ನ ಪ್ರಾಕ್ಟೀಸಿಗೋಸ್ಕರ ನಾನು ಬಿಡ್ತಾ ಇದ್ದೀನಿ. ಎಲ್ಲಾ ಪ್ರಾಬ್ಲಮ್ ಅನ್ನ ನಾನೇ ಸಾಲ್ವ್ ಮಾಡೋದಿಲ್ಲ, ಹೌದಾ? ಓಕೆ, ಸೊ ನೆಕ್ಸ್ಟ್ ಬೀಜೋಕ್ತೇನ ಆಯ್ತು. ಆಮೇಲೆ 5ನೇ ಮೇನ್ ನಲ್ಲಿ ಒಂದು ಕೂಡಿಸಿ ಅಂತ ಇದೆ, ಮತ್ತಿನ್ನೊಂದು ಕಳೆಯಿರಿ. ಅದನ್ನು ಕೂಡ ನಾವು ಸಂಕ್ಷೇಪಿಸಬೇಕು. ಅದಾದ್ಮೇಲೆ ನಾವು ಅದನ್ನ ಕೂಡಿಸ್ಬೇಕು. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನಾನು ಬರೀತೀನಿ ನೋಡ್ರಿ. ಕ್ಯಾನ್ ರೈಟ್ ಹಿಯರ್. ಸೊ ಫಸ್ಟ್ ಕ್ವಶನ್ ಈಸ್ 5ರಲ್ಲಿ ಫಸ್ಟ್ನೇ ಮೇನ್ ಏನಿದೆ ನನ್ಗೆ, P × P - Q ಅಂತ ಇದೆ ನೋಡ್ರಿ. ಓಕೆ, ಸೊ P × P - Q, Q × Q - R, Q × Q - R ಅಂತ ಇದೆ. ಆಮೇಲೆ R × R - P ಅಂತ ಇದೆ. ಕರೆಕ್ಟಾ? ಸೊ ಇನ್ನೊಂದ್ಸಲ ನೋಡ್ರಿ, P × P - Q, Q × Q - R, R × R -
ಪಿ ಅಂತ ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ನಾವು, ಕೂಡಿಸ್ರಿ ಅಂತ ಹೇಳಿದವರು, ಕೂಡಿಸಿ ಅಂತ ಹೇಳಿದವರು. ಕೂಡಿಸಿ ಅಂದ್ರೆ ಇಲ್ಲಿ ನೋಡಿದ್ರೆ ನಮಗಿಲ್ಲ ಕಾಮಾ ಚಿಹ್ನೆಗಳಿದಾವೆ, ಸಾರಿ ಕಾಮಾವನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಬದ್ಲಿ ನಾನು ಈಗ ಏನ್ ಮಾಡ್ಬೇಕು, ಪ್ಲಸ್ ಚಿಹ್ನೆಯನ್ನ ಹಾಕ್ತೀನಿ ನೋಡ್ರಿ. ಯಾವ ರೀತಿ, ಪಿ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಆರ್ ಮೈನಸ್ ಪಿ ಅಂತ ಬಂತು. ಓಕೆ, ಸೊ ಇವಾಗ ನಾವೇನ್ ಮಾಡ್ಬೇಕು, ಬ್ರಾಕೆಟ್ ಅನ್ನ ಬಿಡಿಸ್ಬೇಕು. ಸೊ ಇಲ್ಲಿ ಬ್ರಾಕೆಟ್ ನಲ್ಲಿ ಇದೆ, ಈ ಬ್ರಾಕೆಟ್ ಅನ್ನ ತೆಗೆದು ಬರಿಬೇಕು ನಾವು. ಸೊ ಪಿ ಇಂಟು ಪಿ ಮಾಡ್ರಿ. ಒಂದೀಗ ಏನಾಯ್ತು, ಮತ್ತೆ ನಮ್ಗೆ ಈಗ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. ಇದೇನಾಯ್ತು ನಮ್ಗೆ, ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ, ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ, ಇದು ಇದು ದ್ವಿಪದೋಕ್ತಿ. ಓಕೆ, ಸೊ ಅವಾಗ ಏನ್ ಮಾಡ್ತೇನೆ, ನಾ ಮತ್ತೆ ಜಸ್ಟ್ ಮಾರ್ಕ್ ಮಾಡ್ತೇನೆ ನೋಡ್ರಿ, ನಿಮಗ ನೆನಪಾಗ್ಲಿ ಅನ್ನೋದಕ್ಕೆ. ಹೌದಾ, ಅರ್ಥ ಆಯ್ತಾ? ಅದ್ರ ಅರ್ಥ ಏನಂದ್ರೆ, ಒಂದ್ಸಲ ಇದ್ರ ಜೊತೆಗೆ ಗುಣಾಕಾರ ಮಾಡ್ಬೇಕು, ಒಂದ್ಸಲ ಇದ್ರ ಜೊತೆ ಗುಣಾಕಾರ ಮಾಡ್ಬೇಕು. ಓಕೆ, ಸೊ ಪಿ ಇಂಟು ಪಿ ಏನಾಯ್ತು, ಪಿ ಸ್ಕ್ವೇರ್ ಆಯ್ತು, ಮೈನಸ್ ಪಿ ಇಂಟು ಕ್ಯೂ ಪಿ ಕ್ಯೂ. ಓಕೆ, ಸೊ ಪ್ಲಸ್ ಕ್ಯೂ ಇಂಟು ಕ್ಯೂ ಕ್ಯೂ ಸ್ಕ್ವೇರ್ ಆಯ್ತು, ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಆರ್ ಪ್ಲಸ್ ಆರ್ ಸ್ಕ್ವೇರ್, ಆರ್ ಇಂಟು ಆರ್ ಆರ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಪಿ. ಓಕೆ, ಸೊ ಪಿ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಪಿ ಅಂತ ಬಂತು. ಸೊ ಇಲ್ಲಿ ನೋಡಿದ್ರಿ, ಇವಾಗ ಎಲ್ಲವೂ ವಿಜಾತಿಯ ಪದಗಳದಾವ. ಸೊ ವಿಜಾತಿಯ ಪದಗಳಿದ್ದು ನಮ್ಗೆ ಏನ್ ಮಾಡ್ಲಿಕ್ಕೆ ಬರುದು, ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಸೊ ಆಸ್ ಇಟ್ ಈಸ್ ಇಡ್ಬೇಕಿಲ್ಲ, ಇಷ್ಟೇ ಇಟ್ರು ಓಕೆ. ಅಥವಾ ಇನ್ನೊಂದ್ ಸ್ವಲ್ಪ ನೀಟಾಗಿ ಬರಿಬೇಕು ಅಂತಾರೆ, ಈ ಸ್ಕ್ವೇರ್ ಗಳನ್ನೆಲ್ಲ ಸ್ಟಾರ್ಟಿಂಗ್ ಬರುದು ಅಂದ್ರೆ ಆರ್ಡರ್ ವೈಸ್, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನೀವು ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಿಡ್ಬೋದು. ಮೇಡಮ್ ಹೇಳಾರಂತ ಇಲ್ಲಿವರೆಗೂ ನಿಮ್ಗೆ ನೆನಪಾಗ್ಲಿಲ್ಲ, ಬರೀಲಿಲ್ಲ ಅಂತ ಹೇಳಿ ಡೋಂಟ್ ಟೇಕ್ ಟೆನ್ಷನ್ ಅನ್ನ ತಗೋಬೇಡ್ರಿ. ಹೌದಾ, ಸೊ ನಿಮ್ಗೆ ಇಷ್ಟೇ ಗೊತ್ತಾಯ್ತು, ಇಷ್ಟೇ ಬರೀ, ಡೋಂಟ್ ವರಿ. ಓಕೆ, ಸೊ ನಾನ್ ನಿಮ್ಗೆ ಇನ್ನೂ ಸ್ವಲ್ಪ ನಿಮ್ ಪೇಪರ್ ನೀಟ್ ಆಗಿ ಇವನ್ನೆಲ್ಲ ಯಾಕೆ ಈಗ ಕಲೀರಿ ಅಂದ್ರ, ಯಾಕಂದ್ರೆ ನೀವು 10th ಬೋರ್ಡ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಿರ್ತೀರಿ. ಸೊ ಇಲ್ಲಿ ಏನಾಗ್ತಾವ, ಈಗೆಲ್ಲ ಸ್ಕೂಲ್ ಲೆವೆಲ್ಗೆ ಅಷ್ಟೇ ನಿಮ್ಮ ಎಲ್ಲ ಇವ್ಯಾಲ್ಯೂಯೇಷನ್ ಆಗ್ತಿರ್ತಾವು, ಒಂದೇನೋ ಹೆಚ್ಚು ಕಡಿಮೆ ಹೋಗ್ತಾ ಇರ್ತೈತಿ. ಬಟ್ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಎಲ್ಲ ಅಕ್ಯುರೇಟ್ ಆನ್ಸರ್, ಅದು ಎಸ್ಪೆಷಲಿ ಮ್ಯಾಥ್ಸ್ ನಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತಾವ. ಹಾಗಾಗಿ ಸ್ವಲ್ಪ ನೀಟಾಗಿ ನಿಮ್ಮ ಪೇಪರ್ಸ್ ಎಲ್ಲ ನೀಟಾಗಿ ಕಾಣುವಂಗ ನೀವು ಇವಾಗಿಂದ ಬರೀಲಿಕ್ಕೆ ರೂಢಿ ಮಾಡ್ಕೋಬೇಕು. ಹೌದಾ, ಸೊ ಏನಾಯ್ತು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ. ಹೌದಾ, ಸೊ ಇಷ್ಟು ಬಂದ್ಮೇಲೆ, ಸೊ ನಿಮ್ಮ ಪೇಪರ್ ನೀಟಾಗಿ ಕಾಣ್ಲಿ ಅನ್ನೋದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮ್ಮ ಆನ್ಸರ್ ಏನ್ ಬರ್ತಿತ್ತಲ್ಲ, ಸೊ ನಿಮ್ಮ ಈಗಿಂತ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನಿಮ್ಮ ನೋಟ್ಬುಕ್ ನಲ್ಲಿ ಒಂದು ಪೆನ್ಸಿಲ್ ತಗೊಂಡು ಈ ರೀತಿ ನೀವು ಅದಕ್ಕ ಬಾಕ್ಸ್ ಹಾಕ್ರಿ. ಅಂದ್ರ ಜಸ್ಟ್ ಐಡೆಂಟಿಫೈ ಆಗ್ತೈತಿ ಇದ ಆನ್ಸರ್ ಅಂತ ಹೇಳಿ. ಇದೇ ರೀತಿ ನೀವು ಎಕ್ಸಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನಿಮ್ ಪೇಪರ್ ನೀಟಾಗಿ ಕಾಣಿಸ್ತೈತಿ. ಹೌದಾ, ಸೊ ಹಾಗಾಗಿ ಏನಾಗ್ತದೆ, ನಮ್ಗೆ ಈ ರೀತಿ ಬಾಕ್ಸ್ ಅನ್ನ ಹಾಕ್ರಿ. ಯಾವುದೇ ಆನ್ಸರ್ ಬರ್ಲಿ, ಲಾಸ್ಟ್ ಆನ್ಸರ್ ಏನ್ ಇರ್ತೈತೆ ಅದಕ್ಕ ಬಾಕ್ಸ್ ಅನ್ನ ಹಾಕೋದನ್ನ ಕಲೀರಿ. ಓಕೆ, ಸೊ ಈ ರೀತಿ ನಾವು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಅಂಡ್ ಫೋರ್ತ್, ಈ ರೀತಿ ಸ್ಟೆಪ್ ವೈಸ್ ಮಾಡಿದ್ರ ನಮ್ಗೆ ಎಲ್ಲಿನೂ ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೂ ಟೈಮ್ ಇದೆ, ಇವಾಗ 8th ಸ್ಟ್ಯಾಂಡರ್ಡ್ ಇದೆ, ಇನ್ನೂ 1 ವರ್ಷ ಟೈಮ್ ಇದೆ. ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನೀವು ಕಲೀಲಿಕ್ಕೆ, ಅಂದ್ರೆ ನೀವು 10th ನಲ್ಲಿ ಎಲ್ಲಿನೂ ಮಾರ್ಕ್ಸ್ ಕಳ್ಕೊಳಕ್ ಚಾನ್ಸ್ ಇರುದಿಲ್ಲ. ಆಮೇಲೆ ನಿಮ್ ಪೇಪರ್ ನೀಟ್ನೆಸ್ ಗೆ ಒಂದ್ ಸಣ್ಣ ಏನೋ ಮಿಸ್ಟೇಕ್ ಆದ್ರೂ ನಿಮ್ಗೆ ಏನಾಗ್ತಿರ್ತೈತಿ, ಮಾರ್ಕ್ಸ್ ಸಿಗುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ಸ್ವಲ್ಪ ನಿಮ್ಮ ಎಷ್ಟು ಆನ್ಸರ್, ಎಲ್ಲಾ ಆನ್ಸರ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಬರ್ದದ್ದು ಎಲ್ಲ ನೀಟಾಗಿ ಕರೆಕ್ಟ್ ಆಗಿ ಬರೆಯುವಂತದ್ದು ಇರ್ಬೇಕು. ಓಕೆ ಓಕೆ, ಆಮೇಲೆ ನಿಮ್ಮೆಲ್ಲ ಹ್ಯಾಂಡ್ ರೈಟಿಂಗ್ ಎಲ್ಲ ಭಾರಿ ಕ್ಲಿಯರ್ ಆಗಿ ಬರಿಬೇಕು. ನೀವ್ ಏನ್ ಬರ್ದಿರಲ್ಲ ಅದು ಟೀಚರ್ಸ್ ಗೆ ತಿಳಿಬೇಕು. ಒಂದಿಷ್ಟು ಸ್ಟೂಡೆಂಟ್ಸ್ ಬರೀತಿರ್ತಾರ, ಅದ್ ಅವ್ರು ಏನ್ ಬರ್ದಿರ್ತಾರ ನಮ್ಗೆ ಗೊತ್ತಾಗೋದಿಲ್ಲ. ನೋಡಿದ್ರ ಅವ್ರೆಲ್ಲ ಕ್ಲಾಸ್ನಾಗೆಲ್ಲ ಬಹಳ ಶಾಣೆ ಇರ್ತಾರ. ಹೌದಾ, ಸೊ ನಾನ್ ನಿಮ್ಗೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರ, ನಮ್ಮ ಒಬ್ರು ಸ್ಟೂಡೆಂಟ್, ಸೊ ಅವ್ರು
ಕ್ಲಾಸ್ ನಲ್ಲಿ ನೋಡಿದ್ರೆ ಫುಲ್ ಇಂಟೆಲಿಜೆಂಟ್, ಹೌದಾ, ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡೋದು, ಎಲ್ಲ ಮಾಡೋದು, ಫುಲ್ಲಿ ಆಕ್ಟಿವ್ ಆಗಿರ್ತಿದ್ರು. ಬಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಿದ್, ಎಲ್ಲ ಆನ್ಸರ್ ಬರೀತಿದ್ರ, ಬಟ್ ಅದ ಅವ್ರಿಗೆ ಏನ್ ಬರ್ದಾರ ಅನ್ನೋದೇ ನಮಗ್ ತಿಳಿತಿದ್ದಿಲ್ಲ. ಹಾಗಾಗಿ ನೋಡಿದ್ರಿ ಯಾವ್ದೋ ಯಾರೋ ಬರ್ದಾರೋ ಏನೋ ಅನ್ನೋ ಟೈಪ್ ಆ ಪೇಪರ್ ನೋಡಿದ್ರೆ ಅಷ್ಟು ಗಲೀಜ್ ಆಗ್ಬಿಡ್ತಿತ್ತು. ಸೊ ಅದನ್ನ ನೋಡಿ ಹುಡುಕಿ ಹುಡುಕಿ ನಾವು ಮಾರ್ಕ್ಸ್ ಅನ್ನ ಕೊಡ್ಬೇಕಾಗ್ತಿತ್ತು ಒಮ್ಮೊಮ್ಮೆ. ಬಟ್ ನೀವು ಎಷ್ಟು ಶಾಣೆ ಅದಿರಿ, ಅಥವಾ ನೀವು ಕ್ಲಾಸ್ ನಲ್ಲಿ ಎಷ್ಟು ಆಕ್ಟಿವ್ ಆಗಿ ಕ್ವಶನ್ ಗೆ ಆನ್ಸರ್ ಕೊಡ್ತೀರಿ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನಮ್ದೊಂದು ಪ್ರೆಸೆಂಟೇಶನ್ ಅಂತಾರಲ್ಲ, ಸೊ ನಾವ್ ಎಷ್ಟು ನಾಲೆಜ್ ಇದೆ ಅದನ್ನ ನಾವು ಪೇಪರ್ ನಲ್ಲಿ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ, ಅಂದ್ರೆ ಯಾವ ರೀತಿ ಬರಿತೇವಿ ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಿರ್ತೈತಿ, ಹೌದಾ. ಸೊ ನಿಮ್ಗೊಂದು ಎಕ್ಸಾಂಪಲ್ ಅಂದ್ರೆ ಒಂದ್ ಯಾವ್ದೋ ಜೋಕ್ ಇದೆ ನೋಡ್ರಿ. ಈಗ ನಾವು ಅಡಿಗೆಯನ್ನ ಹಂಗೆ ಮಾಡಿದ್ವಿ ಇಟ್ಟಿದ್ವಿ, ಬಟ್ ಅದರದ್ದು ಪ್ರೆಸೆಂಟೇಶನ್ ಅಂದ್ರೆ ಸ್ವಲ್ಪ ನೀಟಾಗಿ ಜೋಡಿಸಿದ್ರೆ ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ, ಹೌದಾ. ನೀಟಾಗಿ ನಾವು ಒಂದ್ ಪ್ಲೇಟ್ ತಗೊಂಡು ಒಂದ್ ಬೌಲ್ ನಲ್ಲಿ ಈ ರೀತಿ ಪಲ್ಯಗಳೆಲ್ಲ ಹಾಕಿ, ಹೌದಾ, ಸ್ವಲ್ಪ ಮೊಸರು ಚಟ್ನಿ ಈ ರೀತಿ ನೀಟಾಗಿ ನಾವು ಪ್ರೆಸೆಂಟ್ ಮಾಡಿದ್ರೆ ಉಣ್ಲಿಕ್ಕೂ ನಮಗದು ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತೈತಿ. ಹಾಗೆ ಕಚ್ಚಿಪಿಚ್ಚಿ ಸುಮ್ನೆ ಏನೋ ಕಾಟಾಚಾರಕ್ ಹಚ್ಚಿದ್ವಿ ಅಂದ್ರ ಅದ್ ಎಷ್ಟೋ ಅಡಿಗೆ ಚಲೋ ಆಗೈತಂದ್ರೂ ಉಣ್ಲಿಕ್ ಮನಸ್ಸಾಗುದಿಲ್ಲ, ನೀಟ್ ಇರ್ಬೇಕು, ಹೌದಾ. ಅದೇ ರೀತಿ ನಮ್ ಪೇಪರ್ ಕೂಡ ನೀಟಾಗಿ ಎಲ್ಲಿನೂ ಕಚ್ಚಿಪಿಚ್ಚಿ ತಿಡೋದಾಗ್ಲಿ ಹೊಲ್ಸಾಗೋದಾಗ್ಲಿ ಏನೂ ಆಗ್ಬಾರ್ದು. ಹಾಗಾಗಿ ನಾ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನೀವು 8th ಸ್ಟ್ಯಾಂಡರ್ಡ್ ಇದ್ದೀರಲ್ಲ, ಸ್ವಲ್ಪ ನೀಟಾಗಿ ಬರೀಲಿಕ್ಕೆ ಕಲ್ತ್ಕೊಳ್ಳಿ. ಓಕೆ, ಮೊದ್ಲು ಹ್ಯಾಂಡ್ ರೈಟಿಂಗ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅಲ್ಲೇ ಎ ಬಿಡಿಸಿದೆ, ಬಿ ಅನ್ನ ನೀವೇ ಸಾಲ್ವ್ ಮಾಡ್ರಿ. ಅದು ಕೂಡ ಏನಾಗಿದೆ, ಕೂಡಿಸುವಂತ ಸಂಕಲನಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್. ಸೊ ಅಲ್ಲೇ ನಾನು ಸಿ ಅನ್ನ ಮಾಡ್ತೇನೆ ನೋಡ್ರಿ. ಸಿ ಅಂದ್ರೆ ಏನಿದೆ, ಅದು ವ್ಯವಕಲನ ಇದೆ. ಸಿ ಕಳೆಯಿರಿ ಅಂತ ಇದೆ. ಸೊ ಯಾವ ರೀತಿ ಇದೆ, ಫಸ್ಟ್ ಕ್ವಶನ್ ಅನ್ನ ಬರಿತೇನಿ. 3L L ಮೈನಸ್ 4M ಪ್ಲಸ್ 5M. ಓಕೆ, ಸೊ ಏನಾಗಿದೆ, 3L ಇಂಟು L ಮೈನಸ್ 4M ಪ್ಲಸ್ 5N ಅಂತ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಂತ ನಾವು 4L 10N ಮೈನಸ್ 3M ಪ್ಲಸ್ 2L ದಿಂದ ಮೈನಸ್ ಮಾಡ್ಬೇಕಂತ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕು ನಾವು, ಸ್ವಲ್ಪ ವ್ಯವಕಲನ ಅಂತ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡೋದು ಬೆಟರ್. ಓಕೆ, ಸೊ ನಾನು ಇದನ್ನ ಈ ರೀತಿ ಬರ್ಕೋತೇನೆ ನೋಡ್ರಿ. 4L ಓಕೆ 10N ಓಕೆ ಮೈನಸ್ 3M ಪ್ಲಸ್ 2L ಅಂತ ಇದೆ. ಓಕೆ, ಸೊ ಇದನ್ನ ಯಾಕೆ ಬರದೆ, ಸೊ ನಾ ಒಂದು ಕ್ವಶನ್ ಅನ್ನ ಬರೀತೇನೆ ನೋಡ್ರಿ. ಇವಾಗ 5 8ರಿಂದ ಕಳೆ, ಒಂದು ಕ್ವಶನ್ ನಿಮಗೆ ಎಕ್ಸಾಂಪಲ್ ಅಂತ ಇದೆ. ಓಕೆ, ಸೊ 5 8ರಿಂದ ಕಳೆ. ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ, 5 ಫಸ್ಟ್ ಕೊಟ್ಟಿತ್ತಂದ್ಮೇಲೆ 5 ಆಮೇಲೆ ಮೈನಸ್ 8 ಅಂತ ಬರೆದ್ ಬಿಡ್ತೀರಿ, ಹೌದಾ. ಇದೇನಾಗ್ತದೆ ಹಾಗಾದ್ರೆ, ಸರಿಯೋ ತಪ್ಪೋ? ಆದ್ರ ಆ ಸೆಂಟೆನ್ಸ್ ಅರ್ಥವನ್ನ ಕಲ್ಕೋರಿ. 5 8ರಿಂದ ಕಳೆಯಿರಿ. ಯಾವುದ್ರಿಂದ ಕಳೆಯಿರಿ ಐತಿ, 8ರಿಂದ ಕಳೆಯಿರಿ ಅಂತ ಇದೆ. ಹಾಗಾದ್ರೆ 8ರಿಂದ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ 8ರಿಂದ ಅಂದ್ರೆ ಏನ್ ಮಾಡ್ಬೇಕು, 8ನ್ನ ಮೇಲ್ ಬರಿಬೇಕು, 5ನ್ನ ಕೆಳಗ್ ಬರಿಬೇಕು, ಈ ರೀತಿ, ಹೌದಾ. ಕನ್ಫ್ಯೂಸ್ ಆಗ್ಬೇಡ್ರಿ. 5 8ರಿಂದ ಕಳೆಯಿರಿ, ಹೌದಾ, ಅಥವಾ ನಾವು 8ನ್ನ 5ರಿಂದ ಕಳಿಬೇಕು, ಈ ರೀತಿ. ಓಕೆ, ಸೊ 1 ಸೆಕೆಂಡ್. ಓಕೆ, ಸೊ 8 ಮೈನಸ್ 8 ಅಲ್ಲಿ 5 ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, ಈಗ ಈ ರೀತಿ ಬರ್ಕೊಂಡಿದ್ವಿ ನಾವು. ಓಕೆ, 4L 10N ಮೈನಸ್ 3M ಪ್ಲಸ್ 2L ಅಂತ ಇದೆ. ಓಕೆ, ಸೊ ಅದಾದ್ಮೇಲೆ ನಾನೀಗ ಏನ್ ಬರಿಬೇಕು, ಯಾವುದ್ರಿಂದ ಕಳಿದೈತಲ್ಲ ಅದನ್ನ ಇಲ್ಲಿ ಕೆಳಗ್ ಬರೀತೀನಿ. ಮೈನಸ್ 3L ಓಕೆ, ಆಮೇಲೆ L ಮೈನಸ್ 4M ಪ್ಲಸ್ 5N ಅಂತ ಇದೆ. ಓಕೆ, ಸೊ 4L 10N ಮೈನಸ್ 3M ಪ್ಲಸ್ 2L ಅಂತ ಇದೆ. 3L ಇಂಟು L ಮೈನಸ್ 4M ಪ್ಲಸ್ 5N ಅಂತ ಇದೆ. ಓಕೆ, ಸೊ ಇವಾಗ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ ನೋಡ್ರಿ.
ಈ 4L ಅನ್ನ ಈ ಬ್ರಾಕೆಟ್ ನಿಂದ ಪೂರ್ತಿ ಒಳಗ್ ಹಾಕ್ತೇವೆ. ಓಕೆ, ಸೊ 4L ರಿಂದ ಒಮ್ಮೆ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು, ಒಮ್ಮೆ ಇದಕ್ಕೆ, ಒಮ್ಮೆ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಏನಾಯ್ತು ನೋಡ್ರಿ ಇಲ್ಲಿ 4L ಅಂದ್ರೆ 4 ಹತ್ಲೆ 40 LN. ಹೌದಾ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಮೂರ್ಲೆ 12 LM ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಎರಡ್ಲೆ 8 L ಸ್ಕ್ವೇರ್ ಅಂತ ಇದೆ. ಓಕೆ, ಸೊ 40 LN ಮೈನಸ್ 4 ಮೂರ್ಲೆ 12 LM ಪ್ಲಸ್ 8 L ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ಅದಾದ್ಮೇಲೆ ಈಗ ಏನಾಯ್ತು, ಬ್ರಾಕೆಟ್ ನಿಂದ ನಾವ್ ಇಲ್ಲೆಲ್ಲ ಒಳಗ್ ಹಾಕಿದ್ವಿ. ಓಕೆ, ಸೊ ಅದಾದ್ಮೇಲೆ ಇಲ್ಲಿಗೆ ಏನ್ ಮಾಡ್ಬೇಕು, 3L ರಿಂದ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. 3 ಇಂಟು L ಏನಾಯ್ತು, ಏನಾಯ್ತು 3L ಸ್ಕ್ವೇರ್. ಓಕೆ, 3L ಸ್ಕ್ವೇರ್. ಇದನ್ನ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ಅವ್ರು, ಸೊ ನಾನು ನೀಟಾಗಿ ಬರೀತೇನೆ. 1 ಸೆಕೆಂಡ್. ಪ್ಲಸ್ ಇಂಟು ಮೈನಸ್ ಮೈನಸ್ 3 4 12 LM ಅಂತ ಆಯ್ತು. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 5 15 LN ಅಂತ ಆಯ್ತು. ಓಕೆ, ಸೊ 3 5 15 LN ಅಂತ ಆಯ್ತು. ಸೊ ನಾ ಇದನ್ನ ಸ್ವಲ್ಪ ಇನ್ನೂ ನೀಟಾಗಿ ಆರ್ಡರ್ ವೈಸ್ ಬರೀತೇನೆ ನೋಡ್ರಿ. ಇವಾಗ 40 LN, ಹೌದಾ, 40 LN ಮೈನಸ್ 12 LM. ಓಕೆ, 40 LN ಮೈನಸ್ 12 LM ಪ್ಲಸ್ 8 L ಸ್ಕ್ವೇರ್ ಅಂತ ಇದೆ. ಹೌದಾ, 40 LN ಮೈನಸ್ 12 LM ಪ್ಲಸ್ 8 L ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದನ್ನ ತಂದು ಇಲ್ಲಿ ಬರದೆ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಪದಗಳು ಚೇಂಜ್ ಆಗ್ತಾವ. ಓಕೆ, ಸೊ ಪದಗಳು ಚೇಂಜ್ ಆಗ್ಬಾರ್ದಂದ್ರ ಅವ್ ಯಾವ ಪದಗಳದವ್ ನಾವ್ ಅಲ್ಲೇ ಬರಿಬೇಕು. ಸೊ ಇಲ್ಲಿ LN ಅಂತ ಇದೆ, ಇಲ್ಲಿ LN ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಹೌದಾ, 15 LN ಅನ್ನ ಇಲ್ಲಿ ಬರಿತೀನಿ, 15 LN. ಓಕೆ, ಸೊ ಚಿಹ್ನೆಯನ್ನ ಕೂಡ ನೋಡ್ಕೋಬೇಕು. ಪ್ಲಸ್ ಇದೆ, ಸೊ ಏನ್ ತೊಂದ್ರೆ ಇಲ್ಲ. ಆಮೇಲೆ LM ಅಂತ ಇದೆ, ಸೊ ಅದು LM ಅಲ್ಲೇ ಇದೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ, 12 LM ಅನ್ನ ಇಲ್ಲಿ ಬರೀತೇನೆ. ಪ್ಲಸ್ ಇಲ್ಲೇ 3 L ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? ಸೊ ಈಗ ಇದನ್ನ ಏನ್ ಮಾಡ್ತೇನೆ, ರಬ್ ಮಾಡ್ತೇನೆ. ಇಲ್ಲೇ ಅದು ಕಳಿಯಿರಿ ಅಂದಿದ್ದಕ್ಕೆ ನಾನು ಕಳಿಯೋ ಚಿಹ್ನೆಯನ್ನ ಹಾಕ್ತಾ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಕಳಿಯೋದು ಅಂತಂದ್ಮೇಲೆ ಆಟೋಮೆಟಿಕ್ಲಿ ನಮ್ಗೆ ಇಲ್ಲಿ ಏನಾಗ್ತಾವು, ಈ ಕೆಳಗಿನ ಲೈನ್ಗಳು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಕೆಳಗಿನ ಲೈನ್ಗಳ ಚಿಹ್ನೆಗಳು ನಮ್ಗ ಚೇಂಜ್ ಆಗ್ತಾವ. ಸೊ ಇಲ್ಲಿ ಪ್ಲಸ್ ಇದೆ ಅಂದ್ರೆ ಏನಾಗುತ್ತೆ, ನನ್ಗೆ ಮೈನಸ್ ಆಗತ್ತ. ಇಲ್ಲಿ ಮೈನಸ್ ಇದ್ದದ್ದು ಏನಾಗತ್ತ, ಪ್ಲಸ್ ಆಗತ್ತ. ಇಲ್ಲಿ ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಆಯ್ತು. ಓಕೆ, ಸೊ ಹಾಗಾದ್ರೆ ಏನಾಯ್ತು, ಇಲ್ಲಿ ಸಜಾತಿಯ ಚಿಹ್ನೆಗಳು ಬಂದ್ರ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳು ಬಂದ್ರ ಕಳಿಬೇಕು. ಇಲ್ಲಿ ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನಾಯ್ತು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ, ವಿಜಾತಿಯ ಚಿಹ್ನೆಗಳು ಬಂದು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 40 ಮೈನಸ್ 15 ಮಾಡ್ರಿ ಎಷ್ಟಾಯ್ತು, 10ರಲ್ಲಿ 5 ಮೈನಸ್ ಮಾಡಿದ್ರೆ 5. ಓಕೆ, ಇಲ್ಲೊಂದ್ ಕೈಲ 4ರಲ್ಲಿ 2 ಮೈನಸ್ ಮಾಡಿದ್ರೆ 2. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇರೋದ್ರಿಂದ ನಮ್ಗೆ ಏನು ತೊಂದ್ರೆ ಇಲ್ಲ, LN ಅಂತಷ್ಟೇ ಬರುತ್ತೆ. ಓಕೆ, ಸೊ ಇಲ್ಲಿ ಮೈನಸ್ 12 LM ಇದೆ, ಪ್ಲಸ್ 12 LM ಇದೆ. ಸೇಮ್ ಸಂಖ್ಯೆಗಳು ವಿಜಾತಿಯ ಚಿಹ್ನೆಗಳು ಬಂದ್ರೆ ಏನಾಗ್ತಾವ, ನಮ್ಗೆ ಕ್ಯಾನ್ಸಲ್ ಆಗ್ತಾವ. ಕ್ಯಾನ್ಸಲ್ ಅಂದ್ರೆ ಏನಾಯ್ತು, 12ರಲ್ಲಿ 12 ಮೈನಸ್ ಮಾಡಿದ್ರೆ ನಮ್ಗೆ 0 ಬಂದ್ಬಿಡ್ತು. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಏನಾಯ್ತು, ಪ್ಲಸ್ ಮೈನಸ್ ಇದೆ. ಓಕೆ, ಸೊ ಪ್ಲಸ್ ಮೈನಸ್ ಅಂದಾಗ ಏನಾಯ್ತು, ಮತ್ತೆ ವಿಜಾತಿಯ ಚಿಹ್ನೆಗಳು ಬಂದು 8ರಲ್ಲಿ 3 ಮೈನಸ್ ಮಾಡಿದ್ರ 5 L ಸ್ಕ್ವೇರ್ ಬಂತು. ಓಕೆ, ಸೊ ಏನಾಯ್ತು, ಇಲ್ಲಿ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇದೆ. ಓಕೆ, 25 LN ಪ್ಲಸ್ 5 L ಸ್ಕ್ವೇರ್ ಅಂತ ಇದೆ. ಓಕೆ, ಆನ್ಸರ್ ಇಷ್ಟು ಬಂತು. ಈಗ ಏನ್ ಮಾಡ್ಬೇಕು, ಇವನ್ನ ಕರೆಕ್ಟ್ ಆಗಿ ಆರ್ಡರ್ ವೈಸ್ ಬರೋದು, ಅದ್ರ ಕೆಳಗೆ ಅದನ್ನೇ ಬರೋದು, ಚಿಹ್ನೆಗಳು ಚೇಂಜ್ ಆಗ್ತಾವ. ಎಸ್ಪೆಷಲಿ ಕಳೆಯುವ ಲೆಕ್ಕದಲ್ಲಿ, ವ್ಯವಕಲನದಲ್ಲಿ ಈ ರೀತಿ ಕೇರ್ಫುಲ್ ಆಗಿ ಮಾಡ್ಬೇಕು. ಕೂಡ್ಸು ಲೆಕ್ಕ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ, ಸ್ವಲ್ಪ ಈಸಿಲಿ ಮಾಡ್ಬೋದು. ಬಟ್ ವ್ಯವಕಲನದೊಳಗ ಈ ಚಿಹ್ನೆಗಳಲ್ಲೇ ಬಹಳ ಸ್ಟೂಡೆಂಟ್ಸ್ ತಪ್ಪುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಕೇರ್ಫುಲ್ ಆಗಿ ಮಾಡ್ರಿ. ಓಕೆ, ಸೊ ಇದು ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ. ಎಕ್ಸರ್ಸೈಸ್ 8.3 8.3 ಸ್ವಲ್ಪ ನಾನು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇನೆ. ಆಮೇಲೆ ನಿಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಮತ್ತೆ ನೋಡೋಣ.
ಓಕೆ. ಸೊ ಹಾಗಾದ್ರೆ ಇದ್ರ ಬೇಸ್ ಮೇಲೆ ನಮ್ಗೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದಾವು, ಅವನ್ನ ನೋಡ್ಕೊಂಡು ಬರೋಣ. ಓಕೆ, ಸೊ ರೆಡಿ ಇದ್ದೀರಲ್ಲ? ಎಲ್ಲಿದ ಸ್ಟಾರ್ಟ್ ಮಾಡೋಣ. ಓಕೆ, ನೋಡ್ರಿ ಇಲ್ಲಿ ಆನ್ಸರ್ ನೋಡ್ರಿ. ಸಿಂಪ್ಲಿಫೈ 3a ಪ್ಲಸ್ a ಮೈನಸ್ 2a ಪ್ಲಸ್ 5a ಅಂತ ಇದೆ. ಓಕೆ, ಸೊ 4 2a. ಓಕೆ ಓಕೆ, ಎಷ್ಟಾಯ್ತು ನೋಡ್ರಿ? 7a ಬರುತ್ತ ನೋಡ್ರಿ. ವೆರಿ ಗುಡ್. ನೆಕ್ಸ್ಟ್ ಸಿಂಪ್ಲಿಫೈ x 6x ಪ್ಲಸ್ y ಪ್ಲಸ್ 2x ಪ್ಲಸ್ y ಅಂತ ಇದಾವ್. ಸೊ ಸಜಾತಿಯ ಪದಗಳನ್ನೆಲ್ಲ ಕೂಡಿಸ್ಬೇಕು ನಾವು. 6 2 8 9, ಹೌದಾ? 9x ಆಯ್ತು, ಅದಾದ್ಮೇಲೆ 2y ಆಯ್ತು. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ? ಆನ್ಸರ್ ಬಿ ಆನ್ಸರ್ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈ ಆರ್ 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 ಅಂತ ಇದೆ, ಇಂಟು ಆರ್ ಮಾಡ್ಬೇಕು. ಸೊ ಹಾಗಾದ್ರೆ ಏನಾಯ್ತು ನೋಡ್ರಿ? 6. ಇವಾಗಾದ್ರೂ ನಮಗೆ ಘಾತಾಂಕದ ನಿಯಮಗಳನ್ನ ಹೇಳಿದ್ದೆ ನಾನು ನಿಮ್ಗೆ. ಕೆಳಗಿನ ಸಂಖ್ಯೆ ನಂಬರ್ ಸೇಮ್ ಇದ್ದು ಮೇಲೆ ನಂಬರ್ಸ್ ಗಳು ಚೇಂಜ್ ಇತ್ತು ಅಂದ್ರೆ ಕೂಡಿಸ್ಬೇಕು. ಅಲ್ಲಿ ಎಷ್ಟಿದಾವು? 6 ಅನ್ನೋದು 4 ಇದಾವೆ. ಹಾಗಾದ್ರೆ ಆಪ್ಷನ್ 3 ಇಸ್ ದ ಸಾರಿ 6:4. ಓಕೆ, 6 ಇದು 6 ಇಂಟು 4 ಈ ರೀತಿ ಮಾಡಿದಾರ. ಓಕೆ, ಸೊ ಫ್ಯಾಕ್ಟರೈಸ್ 6a ಸ್ಕ್ವೇರ್ ಪ್ಲಸ್ 4a ಅಂತ ಇದೆ. ಸೊ ಏನಾಗತ್ ನೋಡ್ರಿ ಅದು? ಏನಾಗ್ತಿತ್ ನೋಡ್ರಿ? 6a ಸ್ಕ್ವೇರ್ ಪ್ಲಸ್ 4a, 6a ಸ್ಕ್ವೇರ್ ಪ್ಲಸ್ 4a. ಸೊ ಇಲ್ಲಿ ಏನಾಗತ್ತ? ವಿಜಾತಿಯ ಚಿಹ್ನೆಗಳು ಇವ್ರೇನ್ ರಾಂಗ್ ಮಾಡತ್ತಾರ ಇದನ್ನ. ಓಕೆ, ಸೊ ಇಲ್ಲಿ ಏನಾಗತ್ತ? 7x ಇಸ್ ಈಕ್ವಲ್ ಟು 28 ಅಂತ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಅನ್ನ ನೋಡ್ರಿ. ನಮ್ಗೆಲ್ಲೇ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತ? 7 ಈ ಸೈಡ್ ಬರ್ತೈತಿ. 7 4 28. ಓಕೆ, ಸೊ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 4, ಎಕ್ಸ್ ಈಕ್ವಲ್ ಟು 7, ಎಕ್ಸ್ ಈಕ್ವಲ್ ಟು 2 ಅಂತ ಇದೆ. ಸೊ ಆಪ್ಷನ್ ಏನಾಗತ್ತೆ ನಮ್ಗೆ? 7 4 28. ಓಕೆ, ಸೊ ನೆಕ್ಸ್ಟ್ t ಮೈನಸ್ 5 ಇಸ್ ಈಕ್ವಲ್ ಟು 7 ಅಂತ ಇದೆ. ಸೊ ಆಪ್ಷನ್ ಅಲ್ಲೇ t ಇಸ್ ಈಕ್ವಲ್ ಟು 2 ಇದೆ, t ಇಸ್ ಈಕ್ವಲ್ ಟು ಮೈನಸ್ 35 ಇದೆ, t ಇಸ್ ಈಕ್ವಲ್ ಟು 12 ಇದೆ, x ಈಕ್ವಲ್ ಟು 11 ಇದೆ. ಓಕೆ, ಸೊ ಅಲ್ಲಿ ಏನಾಗತ್ತ? -5 ಆ ಕಡೆ ಕಳಿಸ್ರಿ, ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರ ಸೊ ಅದು ಸ್ವಲ್ಪ ನಿಮ್ಗೆ ಆ ರೀತಿ ಕ್ವಶನ್ಸ್ ಗಳ ನಿಮ್ಗೆ ಗೊತ್ತಿಲ್ಲ. ನಾನು ಒಂದ್ಸಲ ಸಾಲ್ವ್ ಮಾಡಿ ನಿಮ್ಗೆ ಆನ್ಸರ್ ಹೇಳ್ತೇನೆ ನೋಡ್ರಿ. 1 ಸೆಕೆಂಡ್, ಯಾವ ರೀತಿ ಬರ್ತೈತೆ ಅಂತ ಹೇಳಿ. ಅದೇನಿತ್ತು ನೋಡ್ರಿ? t ಮೈನಸ್ 5 ಇಸ್ ಈಕ್ವಲ್ ಟು 7 ಅಂತ ಇತ್ತಲ್ಲ. ಸೊ ನಾನು t ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಸೊ t ಇಸ್ ಈಕ್ವಲ್ ಟು 7 ಆಸ್ ಇಟ್ ಈಸ್ ಇಟ್ಟು ಏನ್ ಮಾಡ್ತೇವೆ ನಾವು? ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ಬೇಕು, ಆ ಚರಾಕ್ಷರನಷ್ಟೇ ಒಂದ್ ಕಡೆ ಮಾಡ್ಬೇಕಲ್ಲ. ಸೊ ಈ -5 ಈಚೆ ಕಡೆ ಐತಿ. ಸೊ ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕು. ಇಸ್ ಈಕ್ವಲ್ ಟು ಆ ಕಡೆ ಈ ಕಡೆ ಹೋತಂದ್ರ ಚಿಹ್ನೆಗಳ ಚೇಂಜ್ ಆಗ್ತಾವ. ಹಾಗಾಗಿ ಈ -5 ಆ ಕಡೆ ಕಳಿಸ್ರಿ, ಏನಾಯ್ತು? +5 ಆಯ್ತು. ಓಕೆ, ಸೊ t ಇಸ್ ಈಕ್ವಲ್ ಟು 7 ಪ್ಲಸ್ 5 ಎಷ್ಟಾಯ್ತು? 12 ಆಯ್ತಾ? ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ದು? 12 ಬಂತು. ಓಕೆ, ಸೊ ಈ ರೀತಿ ನಿಮ್ಗೆ ಈ ಚಾಪ್ಟರ್ ನಲ್ಲಿ ಇಲ್ಲ, ಆದ್ರೂ ನಾನು ನಿಮ್ ಕ್ವಶನ್ ಇದ್ದದಕ್ಕ ತೋರಿಸ್ತಾ ಇದ್ದೀನಿ. ಓಕೆ, ಹೌದಾ? ಹಾಗಾದ್ರೆ ಆನ್ಸರ್ ಏನಾಯ್ತು? t ಇಸ್ ಈಕ್ವಲ್ ಟು 12 ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ. 3p ಪ್ಲಸ್ 1p ಇಸ್ ಈಕ್ವಲ್ ಟು p ಪ್ಲಸ್ 7. ಇದು ಈ ರೀತಿ ಕ್ವಶನ್ಸ್ ಗಳು ನಿಮ್ಗೆ ಈ ಚಾಪ್ಟರ್ ನಲ್ಲಿ ಇಲ್ಲ, ಇರ್ಲಿ. ಸೊ ಇಫ್ m ಇಸ್ ಈಕ್ವಲ್ ಟು 6, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 25 ಮೈನಸ್ 3m ಅಂತ ಇದೆ. ಈ ರೀತಿ ಕ್ವಶನ್ ಅನ್ನ ಇವಾಗಾದ್ರೂ ಸಾಲ್ವ್ ಮಾಡಿದ್ರಿ ನೀವು. ಓಕೆ, ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ? m ಇದ್ದಲ್ಲೇ 6 ಅನ್ನ ಹಾಕ್ಬೇಕು. ಓಕೆ, ಸೊ ಎಷ್ಟಾಗತ್ ನೋಡ್ರಿ? 25 ಮೈನಸ್ 3 6 18. 25ರಲ್ಲಿ 18 ಮೈನಸ್ ಮಾಡ್ರಿ, ಎಷ್ಟಾಯ್ತು? 25ರಲ್ಲಿ 18 ಮೈನಸ್ ಮಾಡ್ರಿ, ಎಷ್ಟಾಯ್ತು? ಎಷ್ಟಾಯ್ತು? ಓಕೆ, 7 ಬಂತಾ? ಓಕೆ, ವೆರಿ ಗುಡ್. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ 3 ಇಂಟು y ಮೈನಸ್ 4 ಅಂತ ಇದೆ. ಆಪ್ಷನ್ ನೋಡ್ರಿ, 3y ಮೈನಸ್ 12, 3y ಮೈನಸ್ 4, 3y ಪ್ಲಸ್ 7, 3y ಪ್ಲಸ್ 12 ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಅಂತ ಏನಿದೆ ನೋಡ್ರಿ, ಇಲ್ಲಿ 3y ಅಂದ್ರೆ 3 ಒಳಗ್ ಹಾಕ್ಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ,
ಸೊ ನೆಕ್ಸ್ಟ್ 8p into 2 minus 5p. 8p into 2 minus 5p. ಅಲ್ಲಿ ನೋಡ್ರಿ 8 ಎಡ್ಲೆ 16p ಮೈನಸ್ 8 ಐದ್ಲೆ 40p ಸ್ಕ್ವೇರ್. ಹೌದಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ z plus 5, z plus 6 ಈ ರೀತಿ ಕ್ವಶನ್ಸ್ಗಳು. ಇದು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಆನ್ಸರು. ಹೌದಾ? ಸೊ ಏನಾಗತ್ ನೋಡ್ರಿ, ಇಲ್ಲಿ ನಾ ಫಸ್ಟ್ ಕ್ವಶನ್ ಅನ್ನ ಬರೀತೀನಿ, ಆಮೇಲೆ ನೀವು ಸಾಲ್ವ್ ಮಾಡಿ ನನ್ಗೆ ಆನ್ಸರ್ ಹೇಳ್ಬೋದು. ಓಕೆ. ಸೊ z ಪ್ಲಸ್ 5 ಆಮೇಲೆ z ಪ್ಲಸ್ 6 ಅಂತ ಇದೆ. ಓಕೆ. ಸೊ ನಾ ಒಂದ್ಸಲ ನಿಮ್ಗೆ ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ ಅನ್ನ ತೋರಿಸ್ತೇನೆ ನೋಡ್ರಿ. ಬಹಳ ಈಸಿ, ನಿಮ್ಗೂ ಗೊತ್ತಾದ್ರೆ ಹೇಳ್ಬೋದು. z ಇಂಟು ಏನ್ ಮಾಡ್ತೇವೆ ನಾವು, z ಪ್ಲಸ್ 6 ಅಂತ ಬರಿತೀವಿ, ಪ್ಲಸ್ 5 ಅಂತ ಬರೋದು z ಪ್ಲಸ್ 6 ಅಂತ ಬರೀತೀವಿ. ಓಕೆ. ಸೊ ಹಾಗಾದ್ರೆ z ಇಂಟು z ಏನಾಯ್ತು, z ಸ್ಕ್ವೇರ್ ಪ್ಲಸ್ 6z. ಹೌದಾ? 6z ಪ್ಲಸ್ 5z ಪ್ಲಸ್ 5 6 30. ಓಕೆ. ಸೊ z ಸ್ಕ್ವೇರ್ ಪ್ಲಸ್ 6 5 11z 30 ಆಯ್ತು. ಓಕೆ. ಸೊ ಹಾಗಾದ್ರೆ ಏನಾಯ್ತು, z ಸ್ಕ್ವೇರ್ ಅಂದ್ರೆ ಇಲ್ಲಿ ಆನ್ಸರ್ ಏನ್ ಬಂತು ನೋಡೋಣ. ಓಕೆ. ಸೊ ಏನಾಗಿದೆ ನೋಡ್ರಿ ಆನ್ಸರು, z ಸ್ಕ್ವೇರ್ 11z ಪ್ಲಸ್ 30 ಅಂತ ಇದೆ ನೋಡ್ರಿ. ಈ ಆನ್ಸರ್ ಕರೆಕ್ಟ್, ಗ್ರೀನ್ ಕಲರ್ ಬಾಕ್ಸ್. ಓಕೆ, ವೆರಿ ಗುಡ್. ನೆಕ್ಸ್ಟ್ 2k ಪ್ಲಸ್ 3 ಈಸ್ ಈಕ್ವಲ್ ಟು 16. ಅಂದ್ರೆ ನಾವು k ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಸೊ ಎಷ್ಟಾಗತ್ ನೋಡ್ರಿ, ಹೇಳ್ಬೋದಾ ಯಾರಾದ್ರೂ? 2k ಪ್ಲಸ್ 3 ಇಸ್ ಈಕ್ವಲ್ ಟು 16. k ವ್ಯಾಲ್ಯೂ ಆಪ್ಷನ್ ಸಿ ಅಂತ ಬರ್ತೈತಿ ನಮ್ಗಿಲ್ಲಿ. ಆಪ್ಷನ್ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ. 5 ವ್ಯಾಲ್ಯೂ ಬರ್ತೈತಿ. ಅದು ಯಾವ ರೀತಿ ಬರ್ತೈತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಆನ್ಸರ್ ಏನಾಗತ್ತೆ ನಮ್ಗಿಲ್ಲಿ 5 ಬಂದಿದೆ. ನಾ ಕ್ಲಿಕ್ ಮಾಡ್ತೇನೆ ಇವಾಗ. ಓಕೆ. ಸೊ ಇದು ಯಾವ ರೀತಿ ಬರ್ತೈತೆ ಅಂತ ಹೇಳಿ ನಾ ಒಂದ್ಸಲ ತೋರಿಸ್ತೇನೆ ನೋಡ್ರಿ. 2k ಒಂದ್ ಸೆಕೆಂಡ್, ಅದೇನಿತ್ತು, 2k ಪ್ಲಸ್ 3 ಇಂಟು 16. ಓಕೆ. ಸೊ ಈಗಿನ ಯಾವ ರೀತಿ ಸಾಲ್ವ್ ಮಾಡಿದಾರಂತ ತೋರಿಸ್ತೇನೆ ನೋಡ್ರಿ. ನಾನು ಈ ಎರಡನ್ನ ಒಳಗೆ ಹಾಕ್ಬೇಕು, ಅಂದ್ರೆ ಬ್ರಾಕೆಟ್ ಅನ್ನ ಓಪನ್ ಮಾಡ್ಬೇಕು ನಾವು. 2k ಪ್ಲಸ್ 2 3 6 ಇಸ್ ಈಕ್ವಲ್ ಟು 16. ನಾವೇನ್ ಮಾಡ್ಬೇಕು, ಚರಾಕ್ಷರಗಳನ್ನೆಲ್ಲ ಒಂದ್ ಕಡೆ ಮಾಡ್ಬೇಕು, ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ಬೇಕು. 2k ಇಸ್ ಈಕ್ವಲ್ ಟು 16 ಪ್ಲಸ್ 6 ಇದ್ದನ್ನ ಈ ಕಡೆ ಕಳಿಸ್ರಿ, ಮೈನಸ್ 6. 2k ಇಸ್ ಈಕ್ವಲ್ ಟು 16 ಮೈನಸ್ 6 ಎಷ್ಟಾಗತ್ತ, 10 ಆಗತ್ತ. ಓಕೆ. ಸೊ ಹಾಗಾದ್ರೆ k ಇಸ್ ಈಕ್ವಲ್ ಟು 10. ಇಲ್ಲಿ ಏನಿಲ್ಲ, ಇಲ್ಲಿ 2 ಇದೆಯಲ್ಲ, ಆ ಕಡೆ ಕಳಿಸ್ರಿ, ಏನಾಯ್ತು, ಇದು ಗುಣಾಕಾರ ಸ್ಥಾನ ಇದ್ದಿದ್ದು ಹೋಗಿ ಭಾಗಾಕಾರ ಸ್ಥಾನಕ್ಕೆ ಬಂತು, 2 ಆಯ್ತು. 2 1 2 5 ಆಯ್ತು. ಹಾಗಾಗಿ k ಇಸ್ ಈಕ್ವಲ್ ಟು 5 ಅನ್ನುವಂತ ಆನ್ಸರ್ ನಮ್ಗೆ ಕರೆಕ್ಟ್. ಅದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಇದು ಇವತ್ತಿನ ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿದ್ವು. ಓಕೆ. ಸೊ ಇದರ ಜೊತೆಗೆ ಇನ್ನು ನಮ್ದು 8.3 ಕಂಪ್ಲೀಟ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ವೀಕು ಇನ್ನೊಂದು ಸಂಕ್ಷೇಪಿಸಿ ಅನ್ನೋ ಒಂದು ಟಾಪಿಕ್ ಇದರಲ್ಲೇನ ಮುಗಿಸ್ತಾ, ಅದರಲ್ಲಿ ಒಂದಿಷ್ಟು MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಈ ಚಾಪ್ಟರ್ ಅನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಸೊ ಹಾಗಾದ್ರೆ ಇಲ್ಲಿವರೆಗೂ ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕು ಇದರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ವೀಕ್ ನೋಡೋಣ. ಓಕೆ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.